सहनौ भुनक्तु सह वीरं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। जगन्मातः कृपापात्रं रुद्रमुनेः करोद्भूतं सर्ववेदान्तबोद्धारं शिवानन्दं गुरुं भजे। शिवानन्दं गुरुं भजे। ॐ शान्ति शान्ति शान्तिः। ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರರ ಅಡಿದಾಬರಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರ ಅಡಿದಾಬರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಅಡಿದಾಬರಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನ ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಸಂತ ಮಹಂತರ ಅಡಿದಾಬರಗಳಲ್ಲಿ ಬಸವಾದಿ ಪ್ರಮಥರ ಅಡಿದಾಬರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನ ಸಮರ್ಪಿಸಿ, ಶಿವ ಸ್ವರೂಪಿಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಿನ್ನೆಯ ದಿನದಲ್ಲಿ ಏಕೋ ದೇವ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸಃ ಸಾಕ್ಷಿ ಚೇತಾ ಕೇವಲೋ ನಿರ್ಗುಣಶ್ಚ ಏಕಃ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾದಿವಾಸಃ ಸಾಕ್ಷಿ ಚೇತ ಕೇವಲಃ ನಿರ್ಗುಣಃ ಚ. ಏಕನಾದ ದೇವ ಒಬ್ಬನೇ ಅದನಲ್ಲ, ಎಲ್ಲದರಲ್ಲಿ ಕೂಡ ಒದಗಿಕೊಂಡಾನ. ಯಾರೋ ಆ ಪರಬ್ರಹ್ಮಸ್ತು ಅವ ಹೆಂಗದನ? ಸರ್ವವ್ಯಾಪಿ ಅದನ, ಸರ್ವಭೂತಾಂತರಾತ್ಮ ಅದನ. ಸಕಲ ಪ್ರಾಣಿಗಳಲ್ಲಿ ಎಲ್ಲರ ಹೃದಯದಲ್ಲಿ ಏನದನಮ? ಅನಶ್ಯೂತವಾಗಿ ಆ ಬ್ರಹ್ಮ ಸ್ವರೂಪ, ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ. ಕರ್ಮಾಧ್ಯಕ್ಷ ಸರ್ವಭೂತಾದಿ ವಾಸ ಸಾಕ್ಷಿ, ಎಲ್ಲಾ ಜೀವಿಗಳನ್ನ ಏನೇನ ಮಾಡ್ತವಲ್ಲ ಅದನ್ನ ನೋಡುವ ಸಾಮರ್ಥ್ಯ ಸಾಕ್ಷಿಭೂತನಾಗಿ ಚೈತನ್ಯ ಸ್ವರೂಪ. ಅವ ಹೆಂಗದನ? ಮತ್ತ ನಿರ್ಗುಣ ಸ್ವರೂಪ. ದೇವರು ಒಬ್ಬನೇ, ಹಲವರಿಲ್ಲ. ನಾವು ನಮ್ಮ ಅಭಿರುಚಿಗೆ ತಕ್ಕಂತೆ ಏನ್ ಮಾಡಿದೇವಂದ್ರ ಹಲವು ನಾಮಗ ರೂಪಗಳಿಂದ ಅವನನ್ನ ಕರಿತೇವೆ. ಆ ಭಗವಂತನನ್ನ ನಾವೇನ್ ಮಾಡೇವಂತಂದ್ರ ಬೇರೆ ಬೇರೆ ರೂಪದಿಂದ ಅವನನ್ನ ಕರೆದೇವಲ್ಲ. ಹಲವು ವಿಭಿನ್ನ ರೀತಿಯೊಳಗ ಅವನನ್ನ ಪೂಜಿಸಬಹುದು. ಯಾವ ಪೂಜೆ, ಗಣೇಶನ ಪೂಜೆ ಮಾಡ್ಲಿ, ಪರಮಾತ್ಮನ ಪೂಜೆ ಮಾಡ್ಲಿ, ಜಗನ್ಮಾತೆ ಪೂಜೆ ಮಾಡ್ಲಿ, ಗುರುವಿನಂದರ ಮಾಡ್ಲಿ, ಹರನೆಂದರ ಮಾಡ್ಲಿ, ಶಿವನಂದರ ಯಾದೇ ಮಾಡಿದರೂ ಕೂಡ ಎಲ್ಲವೂ ಒಂದೇ. ಅವ ಒಬ್ಬನೇ, ಎಲ್ಲ ಅವನಿಗೆ ಸೇರ್ತದಂತ. ಆ ಒಬ್ಬನಿಗೆ ಅವ ಹೆಂಗದನ? ನಮ್ಮನ್ನ ಬಿಟ್ಟು ಎಲ್ಲಿಯೋ ಇರುವುದಿಲ್ಲ. ಆ ಬ್ರಹ್ಮ ಸ್ವರೂಪ ನಿಮ್ಮನ್ನ ಬಿಟ್ಟು ಬೇರೆ ಇಲ್ಲ. ಎಲ್ಲರ ಹೃದಯದೊಳಗ ಅವೇನದನ? ಏಕರೂಪನಾಗಿ ಒಬ್ಬನಾಗಿ ಅದನ. ಅಂತ ದೇವ ಬುದ್ಧಿವಂತ, ಪುಣ್ಯವಂತ, ಪಾಪಿವಂತ, ದಡ್ಡ, ಜಡಚೇತನಗಳೆಂಬ ಭೇದ ಭಾವವಿಲ್ಲ. ಅವನಲ್ಲೇನಿಲ್ಲ? ಭೇದ ಇಲ್ಲ. ಯಾರಲ್ಲಿ? ಆ ಬ್ರಹ್ಮ ಸ್ವರೂಪದಲ್ಲಿ. ಎಲ್ಲರಲ್ಲಿಯೂ ಕೂಡ ಒಂದೇ ಸಮನಾಗಿ ಒದಗಿಕೊಂಡಾನ. ಹಾಗಾದರೆ ಅವನು ನಮಗೆ ಯಾಕೆ ಕಾಣೋದಿಲ್ಲ? ಎಲ್ಲರ ಹೃದಯದಲ್ಲಿ ಅದಾರ ಅಂತ ಹೇಳ್ತೀರಿ.
ಎಲ್ಲಾ ಸಕಲ ಜೀವರಾಶಿಗಳಲ್ಲಿ ಕೂಡ ಅವನೇ ಅದನಂತೆರೆ, ಆದರೂ ಕೂಡ ಅವ ಕಾಣುವುದಿಲ್ಲ. ಯಾಕೆ? ಕಾಣ ಬಯಸಿದ ಇಂದ್ರಿಯ ಮನಬುದ್ಧಿಗಳು ಹಿಂದೆ ಬಚ್ಚಿಕೊಂಡದನಂತವ. ಅವ ಮನಸ್ಸಿನಿಂದನೂ ಕಾಣಕ್ಕಾಗುದಿಲ್ಲ, ಬುದ್ಧಿಯಿಂದನೂ ಕಾಣಕ್ಕಾಗುದಿಲ್ಲ, ಇಂದ್ರಿಯಗಳಿಂದನೂ ಕೂಡ ಅವನನ್ನ ನೋಡಲಿಕ್ಕೆ ಆಗುದಿಲ್ಲ. ಯಾಕ? ಎಲ್ಲದಕ್ಕೂ ಕೂಡ ಅವನೇ ಏನಾಗ್ಯಾನ? ಅಧಿಷ್ಠಾನ ರೂಪವಾಗಿ ಆ ಬ್ರಹ್ಮ ಚೇತನ ಎಲ್ಲ ಇಂದ್ರಿಯಗಳಿಗೆ, ಮನಸ್ಸಿಗೆ, ದೇಹಕ್ಕ ಅವನೇ ಏನಾಗ್ಯಾನ? ಆಶ್ರಯದಾತನಾಗಿ ಎಲ್ಲದಕ್ಕೂ ಕೂಡ ಅವನೇ ಒಡೆಯ. ಅವ ಇಲ್ಲಾರದೆ ಏನಾಗುದಿಲ್ಲ? ಯಾವ ಕೆಲಸ ಮಾಡಲಿಕ್ಕಾಗಲಿ, ನೋಡಲಿಕ್ಕಾಗಲಿ, ಕೇಳಲಿಕ್ಕಾಗಲಿ ಯಾವುದಕ್ಕೂ ಕೂಡ ಆಗುದಿಲ್ಲ. ಅಂತ ಬ್ರಹ್ಮ ಸ್ವರೂಪ ಅವ ಬುದ್ಧಿಗೆ, ಮನಸ್ಸಿಗೆ ನಿಲುಕುತ್ತಿಲ್ಲ. ಯಾವುದಕ್ಕೂ ನೆಲಕ್ತಾನ? ಆ ಮನ ಬುದ್ಧಿಗಳನ್ನ ಪರಿಶುದ್ಧಗೊಳಿಸಿಕೊಳ್ಳಬೇಕು. ನಮ್ಮ ಮನಸ್ಸು, ಬುದ್ಧಿ ಮತ್ತು ಅಂತಃಕರಣ ಎಲ್ಲಿವರೆಗೆ ಪರಿಶುದ್ಧ ಆಗುವುದಿಲ್ಲಲ್ಲ, ಅಲ್ಲಿವರೆಗೆ ಆ ಭಗವಂತನನ್ನ ಕೂಡಲಿಕ್ಕೆ, ಅವನನ್ನ ಕಾಣಲಿಕ್ಕೆ ಆಗುದಿಲ್ಲ. ಶುದ್ಧವಾದ ಬುದ್ಧಿಯು ಕೂಡ ಆತನನ್ನ ಅರಿಯಲಾರದು. ಬುದ್ಧಿ ಕೂಡ ಅವನನ್ನ ತಿಳಿಯಲಿಕ್ಕೆ ಆಗುದಿಲ್ಲ. ಆತನೇ ಬುದ್ಧಿಯನ್ನ ಬೆಳಗ್ತಾನವ, ಮನಸ್ಸನ್ನ ಅವನೇ ಬೆಳಗ್ತಾನ, ಬುದ್ಧಿಯನ್ನ ಅವನೇ ಬೆಳಗ್ತಾನ, ಆ ಇಂದ್ರಿಯಗಳನ್ನ ಕೂಡ ಅವನೇ ಬೆಳಗ್ತಾನ. ಆ ಬೆಳಕಿನ ವ್ಯವಹಾರದಲ್ಲಿ ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಈ ದೇಹದ ವ್ಯವಹಾರಗಳು ಅವನು ಬೆಳಗಿದಾಗ, ಅವನ ಆಶ್ರಯವನ್ನ ಪಡೆಕೊಂಡಾಗ ಇವು ಎಲ್ಲವೂ ವ್ಯವಹಾರ ಮಾಡ್ತವ. ಅದಕ್ಕ ಅವನಿಗೂ ನಮಗೂ ಅಡ್ಡ ಗೋಡೆಯಂತೆ ಮುಸುಕು ಹಾಕಿದ ಅಜ್ಞಾನದ ಆವರಣ. ನಮಗೇನಾಗೈತಂದ್ರ ಅವನನ್ನ ಕಾಣಲಿಕ್ಕೆ ಅಜ್ಞಾನವೆಂಬ ಆವರಣ. ಅವನ ಆಶ್ರಯದಲ್ಲಿದ್ದುಕೊಂಡು ಅವನನ್ನ ಇಲ್ಲದಂತೆ ತೋರಿಸಿದೆಯಲ್ಲ, ಇದು ಅಜ್ಞಾನದ ಆವರಣ. ಬುದ್ಧಿಯು ಕಳೆಯಬಲ್ಲದು, ಹಾಗೆ ತಾನ ಅಪರೋಕ್ಷನಾದ ಪರಮಾತ್ಮ ಅಂಬುವ ಬೆಳಕು ಹರಿದು ಬರ್ತದಲ್ಲ, ಆ ಬೆಳಕಿನಲ್ಲಿ ದೇಶ ಕಾಲಾತೀತನಾದ, ಸಗತಾದಿ ಭೇದರಹಿತನಾದ, ಕ್ಲೇಶ ಪಂಚಕ, ಪಾಶ ಪಂಚಕ, ಕೋಶ ಪಂಚಕಗಳಿಗೆ ವಿಲಕ್ಷಣನಾದ ಆ ಪರವಸ್ತು ತಾನೇ ಎಂಬ ಭಾವ ದೃಢವಾದ ಬಳಿಕ ಆ ಸ್ವರೂಪವೇ ನಾನು, ಆ ಸ್ವರೂಪವನ್ನ ಬಿಟ್ಟು, ಬ್ರಹ್ಮ ಸ್ವರೂಪವನ್ನ ಬಿಟ್ಟು ಬೇರೆ ಇಲ್ಲ ಅಂತ ಹೇಳಿ ತಿಳಿದಾಗ ಆತನೇನಕ್ಕನ ಬ್ರಹ್ಮವಿತ್ ಅಂತ ಹೇಳಿಸ್ಕೊಳ್ತಾನಂತ. ಸದ್ಗುರುಗಳು ಹೇಳಿದ ಈ ಬೋಧಾಮೃತವನ್ನ ಕೇಳಿದ ತಕ್ಷಣದಲ್ಲಿ ಉತ್ತಮ ಅಧಿಕಾರಿಗಳು ತಿಳಿದು ಕೃತಕೃತ್ಯರಾಗ್ತಾರಂತ. ಅದಕ್ಕ ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ ಅಂತ 3 ಮಂದಿ ಮಾಡ್ಯಾರಲ್ಲ. ಸದ್ಗುರುಗಳು ಆ ಪರಬ್ರಹ್ಮ ಸ್ವರೂಪ ನೀನೇಪ, ಆ ಬ್ರಹ್ಮ ಸ್ವರೂಪ ನೀನು, ಅದನ್ನ ಬಿಟ್ಟು ನೀನು ಬೇರೆ ಇಲ್ಲ ಅಂತ ಗುರುಗಳು ಹೇಳಿದ ತಕ್ಷಣವೇ ಆ ಸ್ವರೂಪದಲ್ಲಿ ನಿಲ್ತಾನೆ. ಯಾಕ? ಅವನ ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ ಎಲ್ಲವೂ ಏನಾಗ್ಯಾವಂದ್ರ ಸ್ವಚ್ಛಾಗ್ಯಾವ. ಅದಕ್ಕ ಅಂತ ಎಲ್ಲ ಮನಬುದ್ಧ್ಯಾದಿಗಳನ್ನ ನಾವು ಸ್ವಚ್ಛ ಮಾಡಿಕೊಂಡು, ಮಧ್ಯಮರು ಕೆಲ ಹೊತ್ತು ಹೌದೊಂದು ಸಂತೋಷ ಪಟ್ಟು ಅವಾಗ ಮರೆತರ ಕನಿಷ್ಠ ಅಧಿಕಾರಿಗಳಿಗೆ ನಿದ್ರೆ ಆವರಿಸ್ತದಂತ. ಆ ಪರಬ್ರಹ್ಮ ಸ್ವರೂಪ ನೀನು ಅಂತೇಳಿ ಅಂದ ತಕ್ಷಣವೇ ಆ ಕನಿಷ್ಠ ಅಧಿಕಾರಿಗಳಿಗೆ ಏನಕತ್ತಂದ್ರ ಅಜ್ಞಾನವೆಂಬ ನಿದ್ರೆಯಲ್ಲಿ ಆವರಿಸಿದಾಗ ಏನೇನು ಆ ಗುರುಗಳು ಹೇಳಿದ, ಶಾಸ್ತ್ರಗಳು ಹೇಳಿದ ಅಂತ ವಚನಾಮೃತವನ್ನ ತಿಳಿಯಲಿಕ್ಕೆ ಕಷ್ಟ ಆಗದಂತೆ. ಯಾರಿಗೆ? ಆ ಕನಿಷ್ಠ ಅಧಿಕಾರಿಗೆ. ಸಂತಪ್ತಾಯಸಿ ಸಂಸ್ಥಿತಸ್ಯ ಪಯೋಸೋನಾಮಾನಜ್ಞೇಯತೆ ಮುಕ್ತಾಕಾರ ತಯಾ ದೇವ ನಳಿನೀಪಾ ಪ್ರಶಸ್ತಿತಂ ರಾಜತೆ ಸ್ವಾತ್ಯಾಂ ಸಾಗರ ಶುಕ್ತಿ ಸಂಪುಟಗತೆ ತನ್ಮೌಕ್ತಿಕಂ ಜಾಯತೆ.
ಪ್ರಾಯೇಣಾಥಮ ಮಧ್ಯಮೋತ್ತಮ ಗುಣ ಸಂಸರ್ಗತೋ ಜಾಯತೆ. ಸದ್ಗುರುನಾಥನ ಉಪದೇಶ ಒಂದೇ ರೀತಿಯಾಗಿದ್ದರೂ ಕೂಡ ಆ ಸದ್ಗುರುನಾಥ ಮಧ್ಯಮನಿಗೂ ಹಂಗೆ ಮಾಡ್ತಾರ, ಉತ್ತಮ ಅಧಿಕಾರಿಗಳು ಅದೇ ರೀತಿ ಮಾಡ್ತಾರ, ಕನಿಷ್ಠ ಅಧಿಕಾರಿಗಳು ಕೂಡ ಅದೇ ತೆರನಾಗಿ ಮಾಡ್ತಾನ. ಮಾಡಿದರೂ ಕೂಡ ಶ್ರವಣ ಮಾಡುವ ಅಧಿಕಾರಿಗಳ ತಾರತಮ್ಯದಿಂದ ಅದೇನಾಗಿದೆ, ಬೇರೆ ಬೇರೆ ರೀತಿಯಾಗಿ ಪರಿಣಮಿಸ್ತದಂತ. ಅದಕ್ಕ 3 ಪ್ರಕಾರದ ಉದಾಹರಣೆಯನ್ನ ಹೇಳ್ಯಾರಂತ. ಸ್ವಾತಿ ಮಳೆ ನೀರು ಕಾದ ಕಬ್ಬಿಣದ ಮೇಲೆ ಬಿದ್ದರೆ ಅದು ಏನಕತಿ, ಹೆಸರು ಕೂಡ ತಿಳಿಯದಂತೆ ನಾಶಕತಂತೆ. ಈ ಕಾದ ಕಬ್ಬಿಣದ ಮೇಲೆ ನೀರು ಬಿದ್ದರೆ ಅದೇನಕತಿ, ಕರಗಿ ಹೊಕ್ಕತಂತ, ಅದರಲ್ಲಿ ಸುಟ್ಟು ಹೊಕ್ಕತಂತ. ಇದರಂತೆ ಕನಿಷ್ಠ ಅಧಿಕಾರಿಯ ಹೃದಯದಲ್ಲಿ ಗುರುಬೋಧೆ ನಿಲ್ಲುವುದಿಲ್ಲ. ಯಾರಿಗೆ ಕನಿಷ್ಠ ಅಧಿಕಾರಿ ಏನದನಲ್ಲ, ಗುರುಗಳು ಹೇಳಿದ ಮಾತು, ಶಾಸ್ತ್ರಗಳು ಹೇಳಿದ ವಚನಾಮೃತಗಳು ಅವನ ಹೃದಯ ಕಮಲದಲ್ಲಿ ನಿಲ್ಲುವುದಿಲ್ಲ. ಯಾರಿಗೆ? ಕನಿಷ್ಠ ಅಧಿಕಾರಿಗೆ. ಇದರಂತೆ ಇನ್ನು ಅದೇ ಸ್ವಾತಿ ಮಳೆ ನೀರು ಕಮಲದ ಎಲೆಯ ಮೇಲೆ ಬಿದ್ದಾಗ ಕೆಲವು ವೇಳೆ ನಿಂತು ಮುತ್ತಿನಂತೆ ಕಾಣ್ತದಂತೆ. ಸ್ವಾತಿಯ ಮಳೆ ಹನಿಯ ನೀರು ಕಮಲದ ಎಲೆಯಲ್ಲಿ ನಿಂತಾಗ ಅದ್ ಹೆಂಗ್ ಕಾಣ್ತದಂದ್ರ ಮುತ್ತಿನ ಆಕೃತಿಯಾಗಿ ಕಾಣ್ತದಂತ. ಆದ್ರ ಸ್ವಲ್ಪ ಗಾಳಿ ಬಿಸಿಲು ಅದು ಬಿದ್ದು ಹೋಗ್ತದಂತ. ಗಾಳಿ ಬಿಟ್ಟಾಗ ಆ ಕಮಲದ ಎಲೆಯಲ್ಲಿ ನಿಂತಂತ ಮಳೆ ನೀರು ಮುತ್ತಿನಂತೆ ಕಾಣ್ತದಲ್ಲ, ಗಾಳಿ ಬಿಟ್ಟಾಗ ಆ ಮುತ್ತಿನಂತೆ ಕಾಣುವ ಆ ಹನಿ ನೀರು ಏನಾಗತಿ, ಆ ಕಮಲದ ಎಲೆಯಿಂದ ಬಿದ್ದು ಹೊಕ್ಕತಲ್ಲ. ಅದರಂತೆ ಮಧ್ಯಮ ಅಧಿಕಾರಿಯ ಹೃದಯದಲ್ಲಿ ಗುರುಬೋಧೆಯ ಮಠದಿಂದ ಮನೆಗೆ ಹೋಗುವವರೆಗೆ ನಿಂತಿರ್ತದಂತ. ಯಾರಿಗೆ? ಮಧ್ಯಮ ಅಧಿಕಾರಿಗೆ. ಮಠದಿಂದ ಗುರುವಿನ ಉಪದೇಶವನ್ನ ಕೇಳಿ, ಗುರುಶಾಸ್ತ್ರಗಳನ್ನ ಕೇಳಿ ಮನೆಗೆ ಹೋಗುವವರೆಗೆ ನಿಲ್ತದಂತ. ಮನೆಗೆ ಹೋಗುವವರೆಗೆ, ಯಾವಾಗ ಮನೆಗೆ ಹೋದ ಬಳಿಕ ಸಂಸಾರದ ಗಾಳಿ ಬೀಸುವುದೋ ಆಗಲೇ ಆ ಉಪದೇಶ ಬಿದ್ದು ಹೋಗ್ತದೆ. ಸಂಸಾರದ ಗಾಳಿ, ಸಂಸಾರವೆಂಬುದ ಜೀವನದ ಸೊಡರು ಗಾಳಿ ಬಿಟ್ಟಾಗ ಹೆಂಗ ತೂರಿಕೊಳ್ತದ ಹೊಕ್ಕತ್ತಲ್ಲ, ಅದರಂತೆ ಆಕತ್ತ. ಯಾರಿಗೆ? ಆ ಮಧ್ಯಮ ಅಧಿಕಾರಿಗೆ. ಅದೇ ಸ್ವಾತಿಯ ಮಳೆ ನೀರು ಸಮುದ್ರದಲ್ಲಿರುವ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದಿದ್ದೆ ಆದರೆ, ಸಮುದ್ರ ತಳದಲ್ಲಿರತಕ್ಕಂಥ ಕಪ್ಪೆ ಚಿಪ್ಪು ಆ ಸ್ವಾತಿ ಮಳೆ ನೀರು ಬೀಳುವಾಗ ಮೇಲೆ ಬಂದು ಅದು ಬಾಯಿ ತೆರೆದರೆ ಆ ಸ್ವಾತಿ ಹನಿ ಆ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದರೆ ಅದೇನಕತಿ, ಮುತ್ತಕತ. ಅತ್ಯಮೂಲ್ಯವಾದ ಮುತ್ತಾಕತಲ್ಲ, ಅದರಂತೆ ಏನ್ ಮಾಡ್ಬೇಕು ನಾವು? ಉತ್ತಮ ಅಧಿಕಾರಿಯ ಹೃದಯದಲ್ಲಿ ಸದ್ಗುರುವಿನ ಬೋಧೆ ಮುತ್ತಿನಂತೆ ತತ್ವಜ್ಞಾನವೇ ಅಕ್ಕತಂತ. ಹಾಗೆ ಸದ್ಗುರು ಶಿವಾನಂದರ ಉಪದೇಶವನ್ನ ಕೇಳಿದ್ದ ಉತ್ತಮ ಅಧಿಕಾರಿಗಳು ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕ ದೃಢಗಳಿಸಿಕೊಂಡು ಅದನ್ನ ದೃಢ ಮಾಡಿಕೊಂಡಾಗ ಅವರೇನಕ್ಕರ, ಮುಕ್ತರಕ್ಕರ. ಆ ಹೊತ್ತು ಮಠದಲ್ಲಿ ಬಾರಿಕೇರಿ ಫಕೀರನೆಂಬ ಒಬ್ಬ ಭಕ್ತ ಇರ್ತಿದ್ದ. ಅವ ಅನಧಿಕಾರಿ, ಅಂತಜ, ಅನಾಚಾರಿ ಆಗಿದ್ದ. ಅವ ಅದ್ವೈತ ವೇದಾಂತದ ನಿಜವಾದ ಅರ್ಥವನ್ನ ತಿಳಿಯಲಾರದ ಎಲ್ಲರೂ ಕೂಡಿಕೊಂಡು ಮದ್ಯ ಮಾಂಸಾಹಾರಾದಿಗಳನ್ನ ಮಾಡುವುದೇ ಅದ್ವೈತವೆಂದು ತಿಳ್ಕೊಂಡಿದ್ರು. ಅದ್ವೈತ ಅಂದ್ರ ಮಾಂಸ ಸೆರೆ ಕುಡುದು ಮತ್ತು ಮಾಂಸವನ್ನ ತಿನ್ನುವುದು, ಅನ್ಯರಿಗೆ ದುಃಖವನ್ನ ಕೊಡುದು, ಇದುವೇ ಅದ್ವೈತ ಅಂತ ತಿಳ್ಕೊಂಡು ಅಂಥವ ಒಂದು ದಿನ ಗುರುಗಳಿಗೆ ತನ್ನ ಮನೆಗೆ ಪ್ರಸಾದಕ್ಕೆ ಬರಲು ಹೇಳ್ತಾನೆ. ಯಪ್ಪ, ನಮ್ಮ ಮನೆಗೆ ಇವತ್ತಿನ ದಿನ
ನೀವೇ ಮಾಡ್ಬೇಕು, ಪ್ರಸಾದ ಮಾಡಲಿಕ್ಕೆ ಬರಬೇಕಂತ ಆಮಂತ್ರಣ ಕೊಡ್ತಾನ. ಯಾರಿಗೆ? ಗುರುಗಳಿಗೆ. ಅವನ ರೀತಿ ನೀತಿಗಳ ಕಂಡು ಸದ್ಗುರುಗಳು ನಿನ್ನ ವರ್ತನೆಗಳು ನನಗೆ ಸರಿ ಬರುವುದಿಲ್ಲಪ್ಪ. ನೀನು ಮಾಡುವುದು ಶೆರೆ ಕೊಡುವುದು ಮತ್ತು ಮಾಂಸವನ್ನ ತಿನ್ನುವುದು ಇದು ನನಗ ಬರ್ತಾ ಇಲ್ಲ. ಅದಕ್ಕೆ ನಾನು ನಿನ್ನ ಮನೆಗೆ ಪ್ರಸಾದಕ್ಕ ಬರುವುದಿಲ್ಲ ಅಂದ್ರಂತ ಗುರುಗಳು. ಯಾರು? ಶಿವಾನಂದರು. ಅವಾಗ ಎನ್ನಿ ಕಬ್ಬಲಿಗನಾದ ನಾನು ನನ್ನ ಜಾತಿಗೆ ತಕ್ಕಂತೆ ವರ್ಣಿಸುತ್ತೇನೆ, ವರ್ತನೆ ಮಾಡ್ತೇನೆ. ನಾನು ನನ್ನ ಜಾತಿ ಏನೈತಲ್ಲ ಅದರಂತೆ ನಾನು ವರ್ತನೆ ಮಾಡ್ತೇನೆ. ನೀವ್ ಹೆಂಗದಿರಿ? ಅದ್ವೈತಿಗಳದಿರಿ. ನಮ್ಮ ಕುಲ ಜಾತಿ ವರ್ತನೆಗಳನ್ನ ನೋಡಬಾರದು. ನೀವ್ ಹೆಂಗದಿರಿ? ಅದ್ವೈತಿಗಳು. ಅದ್ವೈತಿ ಇದ್ದಾಗ ಕುಲ ಜಾತಿಯನ್ನ ನೀ ಯಾಕೆ ನೋಡ್ತೀರಿ? ಅದಕ್ಕ ನೀವು ಬ್ರಹ್ಮ ನಾನು ಬ್ರಹ್ಮ ಅಂತ ನೀವೇ ಹೇಳ್ತೀರಲ್ಲ, ಇಲ್ಲಿ ವರ್ತನೆ ಏನು ಬಂತು? ಒಂದು ಬ್ರಹ್ಮವು ಇನ್ನೊಂದು ಬ್ರಹ್ಮದ ಮನೆಗೆ ಊಟಕ್ಕೆ ಬಂದರೆ ಏನಾಕತಿ ಗುರುಗಳೇ? ನಾನು ಬ್ರಹ್ಮ, ನೀವು ಬ್ರಹ್ಮ. ಅದಕ್ಕ ಇಂಥ ಬ್ರಹ್ಮದ ಮನೆಗೆ ನೀವು ಊಟಕ್ಕೆ ಬಂದ್ರ ಏನಾಕತಿ? ಒಂದು ಬ್ರಹ್ಮವು ಇನ್ನೊಂದು ಬ್ರಹ್ಮದ ಮನೆಗೆ ಊಟಕ್ಕೆ ಬಂದ್ರೆ ಏನಾಕತಿ? ನಮಗೂ ನಿಮಗೂ ಭೇದರ ಏನು? ನಾನದೇನಲ್ಲ, ನನಗ ಮತ್ತು ನಿಮಗ ಭೇದರ ಏನು? ಅದ್ವೈತವೆಂದರೆ ಎಲ್ಲ ಒಂದೇ ಅಲ್ಲವೇ ಅಂತ ನಾವು ಸೆರೆ ಕುಡುತ್ತಾನ, ಮಾಂಸವನ್ನ ತಿಂತಾನ. ಕುಡಿಯಬಾರದನ್ನ ಕುಡಿದು ತಿನ್ನಬಾರದನ್ನ ಪಾಪ ಕೃತ್ಯಗಳನ್ನ ಮಾಡಿ. ಅವಾಗ ಅದಕ್ಕೆ ಗುರುಗಳು ಹೇಳ್ತಾರ, ತಮ್ಮ ಈ ಮಾತಿನ ಬ್ರಹ್ಮವು ಯಾವ ಕೆಲಸಕ್ಕೂ ಬಾರದು. ನೀನ್ ಹೇಳ್ತೀಯಲ್ಲ, ನೀನು ಬ್ರಹ್ಮ ನಾನು ಬ್ರಹ್ಮ, ಈ ಮಾತಿನ ಬ್ರಹ್ಮ ಯಾವ ಕೆಲಸಕ್ಕೂ ಬರುವುದಿಲ್ಲಪ್ಪ. ಕರಣತ್ರಯಗಳನ್ನ ಪರಿಶುದ್ಧಗೊಳಿಸದೆ ನಿನ್ನ ಶರೀರದಲ್ಲಿರತಕ್ಕಂಥ ಈ ಶರೀರ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ನಿನ್ನ ಇಂದ್ರಿಯಗಳು ಕೂಡ ಹೆಂಗಾಗಬೇಕು? ಪರಿಶುದ್ಧ ಆಗ್ಬೇಕಪ್ಪ. ನೀನೇನು ತಿಳ್ಕೊಂಡಿ? ಈ ಎಲ್ಲವೂ ಕೂಡ ಕರ್ಣತ್ರಯ ದೋಷದಿಂದ ಕೂಡಿದಾಗ ಪರಿಶುದ್ಧಗೊಳಿಸದೆ ಮನ ದೋಷ, ವಿಕ್ಷೇಪ ದೋಷ, ಆವರಣ ದೋಷ ಇದ್ದಾಗ ಅದ ಹೆಂಗ ಪರಿಶುದ್ಧ ಆಕತಪ್ಪ? ಪರಬ್ರಹ್ಮ ಅಪರೋಕ್ಷ ಆಗುದಿಲ್ಲಪ್ಪ. ಬಾಯಿಲೆ ಬ್ರಹ್ಮ ಅಂತ ಹೇಳಿದ್ರ ಬ್ರಹ್ಮ ಆಗಲಿಕ್ಕೆ ಸಾಧ್ಯ ಇಲ್ಲಪ್ಪ. ಮಾತಿನ ಬೊಮ್ಮವು ತೂತದ ಮಡಿಕೆಯೋ ಪಾತಕನ ನೆರೆಯು, ಇವು ಮೂರು ಲೋಕದೊಳಗೆ ತಕ್ಕು ಬೇಡ ಸರ್ವಜ್ಞ. ಸರ್ವಜ್ಞ ಕವಿಗಳೇನ್ ಹೇಳ್ಯಾರ? ಮಾತಿನ ಬೊಮ್ಮವು ತೂತಾದ ಮಡಿಕೆಯು. ಮಾತಿನೊಳಗೆ ಬ್ರಹ್ಮ ಅಂದ್ರೆ ಬ್ರಹ್ಮ ಆಗಬಹುದೇ? ತೂತಾದ ಗಡಿಗೆ ತೂತು ಬಿದ್ದೈತಂದ್ರ, ಕೊಡ ಪಾತ್ರೆ ತೂತು ಬಿದ್ದೈತಂದ್ರ ಅದರಲ್ಲಿ ನೀರು ತರಬಹುದೇ? ಪಾತಕನ ನೆರೆಯು. ಪಾತಕ ಅಂದ್ರೆ ಮಾಡಬಾರದ ಪಾಪ ಕೃತ್ಯಗಳನ್ನ ಮಾಡಿ. ಇವು ಮೂರು ಲೋಕದೊಳಗೆ ತಕ್ಕು ಬೇಡ ಸರ್ವಜ್ಞ, ಯಾವು ಬೇಡ ಯಪ್ಪ ಇವು. ಈ ಮಾತಿನ ಬ್ರಹ್ಮ ಏತಕ್ಕೂ ಬೇಡ ಅಂತ ಹೇಳ್ಯಾರಲ್ಲ, ತಾವು ಮಾಡುತ್ತಿರುವ ಅತ್ಯಾಚಾರ ಅನಾಚಾರ್ಯಗಳನ್ನ ಮುಚ್ಚಿಕೊಳ್ಳುವುದಕ್ಕಾಗಿ ಮಾತ್ರ ಈ ಮಾತಿನ ಬ್ರಹ್ಮ ಉಪಯೋಗ ಆಗುದಿಲ್ಲಪ್ಪ. ಹೇ ಶಿಷ್ಯನೇ, ನೀನು ನಮ್ಮ ಮನೆಗೆ ಯಾಕೆ ಬರುವುದಿಲ್ಲ? ನಾವು ಕೆಳ ಜಾತಿ ಯಾರೇನು, ಮೇಲಿನ ಜಾತಿ ಏನು, ಯಾಕೆ ನೀವು ಅದಕ್ಕೆ ಬರುವುದಿಲ್ಲ? ಕಬ್ಬಲಿಗನಾದ ಅವ ಕೇಳಿದಾಗ, ನೋಡಪ್ಪ, ಜಾತ್ಯಾದಿ ಯಾವ ನಿರ್ಬಂಧ ಇರುವುದಿಲ್ಲ. ಯಾರಿಗೆ? ಸಂತರಿಗೆ, ಶರಣರಿಗೆ, ಮಹಾತ್ಮರಿಗೆ, ಯೋಗಿಗಳಿಗೆ, ಶಿವಯೋಗಿಗಳಿಗೆ ಇವು ಏನಿಲ್ಲ, ಜಾತ್ಯಾದಿ ನಿರ್ಬಂಧ ಇಲ್ಲ ಖರೆ. ಆದರೆ ಶುದ್ಧಾಂತಃಕರಣವು ಮಾತ್ರ ಅತ್ಯವಶ್ಯವಾಗಿ ಇರಬೇಕಾಗಿದೆ. ಅಂತಃಕರಣ ಪರಿಪಕ್ವ ಇರಬೇಕು. ಅದಿರ್ಲದೆ ಏನಾಗುದಿಲ್ಲ, ಅದು ಸರಿ ಆಗುದಿಲ್ಲಪ್ಪ. ಸರ್ವಂ ಖಲ್ವಿದಂ ಬ್ರಹ್ಮ. ಆದರೆ ಶ್ರುತಿ ವಾಕ್ಯದಂತೆ ಕಾಣುವುದೆಲ್ಲ ಬ್ರಹ್ಮ ಸ್ವರೂಪವೇ ಎಂದು ಮಾತೇನೋ ಸುಳ್ಳಲ್ಲ ಖರೆ. ಆದ್ರ ನೀ ಬಾಯಿಂದ ಹೇಳ್ತೀಯಲ್ಲ,
ನಾನು ಬ್ರಹ್ಮ ನೀವು ಬ್ರಹ್ಮ ಅಂತ ಹೇಳ್ತಿಯಲ್ಲ, ಹೆಂಗ ಸಾಧ್ಯಪ್ಪ? ಅದಕ್ಕ ನೀನು ಹೆಂಡತಿ ವ್ಯವಹಾರವನ್ನ ನಿನ್ನ ತಾಯಿಯಲ್ಲಿ ಮಾಡಲು ಬರುತ್ತದೆ. ಹೆಂಡತಿ ಅಂತ ಗೊಂಟಕ್ಷರಲ್ಲೇ ಮಾತಾಡ್ತೀಯಲ್ಲ, ಅದರಂತೆ ನಿನ್ನ 9 ತಿಂಗಳ ಪರ್ಯಂತರವಾಗಿ ತಾಯಿ ತನ್ನ ಗರ್ಭದಲ್ಲಿಟ್ಟುಕೊಂಡು ನಿನಗ ಉಣಿಸಿ ತಿನಿಸಿ ನಿನ್ನ ಮಲಮೂತ್ರಗಳನ್ನ ಸ್ವಚ್ಛ ಮಾಡಿ ನಿನಗ ಎಲ್ಲ ವಿದ್ಯೆ ಪಾಠಗಳನ್ನ ಕಲಿಸಿ ನಿನ್ನ ಬೆಳೆಸಿ ತಿನಿಸಿ ಉಣಿಸಾಳಲ್ಲ, ಅಂತವರಿಗೆ ನೀ ಹೆಂಡತಿ ಅಂತ ಏಕವಚನದಲ್ಲಿ ಮಾತಾಡಕತ್ತೇನಪ್ಪ? ಹಾಗೆ ಮಾಡಿದರೆ ನಾನು ನಿನ್ನ ಮನೆಗೆ ಬರ್ತೇನೆ ಊಟಕ್ಕ ಅಂತ ಗುರುಗಳು ಹೇಳಿದಾಗ ಆ ಸದ್ಗುರುಗಳ ಮಾತಿನ ಅಭಿಪ್ರಾಯವನ್ನ ತಿಳಿಯದೆ ಆ ಫಕೀರ ಏನ್ ಮಾಡಿದ? ವಿಪರೀತನಾಗಿ ಭಾವಿಸಿದ. ಜಡಮತಿಯಾದ ಫಕೀರ ಕಡುಕೋಪವನ್ನ ತಾಳಿ ನಡು ಬೀದೆಯಲ್ಲಿ ಈ ಸ್ವಾಮಿ ಊಟಕ್ಕ ಬರುದಿಲ್ಲ ಅಂತ ಹೇಳಿ ನನ್ನನ್ನ ಅವಮಾನಗೊಳಿಸನಿವ. ಈತನನ್ನ ನಾನು ಬಿಡುವುದಿಲ್ಲ. ಇವನ ರುಂಡವನ್ನ ಕಡಿದು ಹಾಕದಿದ್ದರೆ ನಾನು ಬಾರಕೀರ ಫಕೀರನೇ ಅಲ್ಲ ಅಂತ ನಾನಾ ತರವಾಗಿ ಹಲಸು ಶಬ್ದಗಳಿಂದ ಕಿರಿಚಾಡ್ತಾ ನಡೆದ. ಮನೆಗೆ ಹೋದ. ಹೊಟ್ಟೆಯಲ್ಲಿ ಹೊತ್ತಿದ ಈತನ ಮಾತ್ಸರ್ಯದ ಬೆಂಕಿ ಹೊತ್ತಿ ಉರಿಯಾಕತ್ತಿತ್ತಂತ. ಹುಚ್ಚನಾದವನಿಗೆ ತಾನೊಬ್ಬನೇ ಹುಚ್ಚನೆಂಬ ಅರಿವು ಹೇಗೆ ಇರುವುದಿಲ್ಲವೋ ಅದರಂತೆ ಈ ಫಕೀರನ ಬಾಳೆ ಹಂಗಾತಂತ. ಹಾಗೆ ಮೂರ್ಖನಾದವನಿಗೆ ತಾನೊಬ್ಬ ಮೂರ್ಖನೆಂಬ ತಿಳುವಳಿಕೆ ಇರುವುದಿಲ್ಲ. ತಾ ಮೂರ್ಖ ಏನಕರೆ? ಮೂರ್ಖಾದರೂ ಕೂಡ ನಾ ಮೂರ್ಖದೇನನ್ನೋದು ಅವನಿಗೆ ಗೊತ್ತಾಗುದಿಲ್ಲ. ಅದಕ್ಕ ಈ ಮೂರ್ಖ ಸದ್ಗುರುಗಳನ್ನ ಕೊಲ್ಲಲು ಸಮಯ ಸಾಧಿಸಿ ಕೈಯೊಳಗ ಕೊಡಲಿಯನ್ನ ಕೈಯಲ್ಲಿ ಹಿಡಿದು ಯಾರು ಇಲ್ಲದ ಸಮಯದಲ್ಲಿ ಮಠವನ್ನ ಪ್ರವೇಶ ಮಾಡಿದ. ಏನ್ ಮಾಡಿದ? ಮಠದಲ್ಲಿ ಯಾರು ಇರಲಾರದ ಸಮಯವನ್ನ ನೋಡಿ ತಾನು ಕೈಯೊಳಗ ಕೊಡಲಿಯನ್ನು ಹಿಡ್ಕೊಂಡು ಮಠವನ್ನ ಪ್ರವೇಶ ಮಾಡಿದ. ಆಗ ಸದ್ಗುರುಗಳು ಲಿಂಗಾರ್ಚನೆಗೆ ಕುಳಿತುಕೊಂಡಾರ. ಇವ ಹೋದ ಸಮಯದಲ್ಲಿ ಶಿವಾನಂದ ಯತೀಶ್ವರರೇ ಮಾಡಕತ್ತಾರ ಲಿಂಗಾರ್ಚನೆ, ಲಿಂಗ ಪೂಜೆಯನ್ನ ಮಾಡಲಿಕ್ಕೆ ಕುಳಿತಾರ. ಇವನಿಗೆ ಇದೇ ಸರಿಯಾದ ಸಮಯವೆನಿಸಿ, ನೋಡೋ ಇವ ಪೂಜೆ ಕುಳ್ತಾನಲ್ಲ, ಇದು ನನಗ ಒಳ್ಳೆಯ ಸಮಯ, ಮಠದಲ್ಲಿ ಕೂಡ ಯಾರು ಇಲ್ಲ, ಇದು ಒಳ್ಳೆಯ ಸಮಯ, ಸರಿಯಾದ ಸಮಯ ಅಂತೇಳಿ ಸದ್ಗುರುಗಳ ಮುಂದೆ ನಿಂತು ಕೊಡಲಿಯನ್ನು ಎತ್ತಾನೆ. ಯಾರೋ ಬಾರಕೇರ ಫಕೀರ. ಅಷ್ಟರಲ್ಲಿ ಆಶ್ಚರ್ಯದ ಘಟನೆ ಆತಂತ. ಸದ್ಗುರುಗಳ ಮುಖದಿಂದ ಒಂದು ಪ್ರಕಾಶ ಹೊರಟು ಕೋಟಿ ಸೂರ್ಯರಂತೆ ಬೆಳಗುತ್ತ ಆ ಪೂಜೆಗೆ ಕುಳಿತಂತ ಸಂದರ್ಭದೊಳಗ ಕೋಟಿ ಸೂರ್ಯರ ಬೆಳಕು ಹೆಂಗ ಬರ್ತದಲ್ಲ ಹಂಗ ಬೆಳಕು ಬಂತಂತ. ಆ ಪ್ರಭೆ ಇವನ ಕಣ್ಣುಗಳಲ್ಲಿ ಸೇರಿ ಮನದಲ್ಲಿ ಬೆಳಗುತ್ತಿರಲಾಗಿ ಅವನ ಕಣ್ಣಿಗೆ ಛಾಯ ಬಿದ್ದಾಗ ಅವನ ಕಣ್ಣಿಗೆ ಮತ್ತೇನು ಕಾಣದಂತಾಗಿ, ಹೇಗೀಗ ಸೂರ್ಯನ ಪ್ರಕಾಶ ಸೂರ್ಯನನ್ನ ನೋಡ್ತಾ ಇದ್ದಾಗ ಅಗ್ರೇ ಬೇಗವಾಗಿ ಪ್ರಕಾಶಮಾನವಾದ ಬೆಳಕನ್ನ ಕಣ್ಣಿಗೆ ನೋಡಿದಾಗ ಕಣ್ಣು ಕುಕ್ಕುವಂತೆ ಏನಾಗ್ಲಿಲ್ಲ ಇವನಿಗೆ, ಕಣ್ಣಿನೊಳಗ ದೀಪ ಹತ್ತಲು ಖಗ್ರಾಸ ಆತಂತ, ಏನು ಕಾಣದಂತೆ ಆದ. ಕಣ್ಣುಗಳಲ್ಲಿ ಸೇರಿದಾಗ ಮನದಲ್ಲಿ ಬೆಳಗುತ್ತಿರಲಾಗಿ ಅವನ ಕಣ್ಣಿಗೆ ಮತ್ತೇನು ಕಾಣಲಿಲ್ಲ. ಕೈ ಮೈಗಳು ನಡಗಕತ್ತಿದ್ವಂತ. ಯಾರೋ ಆ ಬಾರಿಕೆ ಫಕೀರನು ಬುದ್ಧಿಯು ಮಂಕಾಗಿ ಏನು ಅರಿಯದೆ ನಿಂತು ಬಿಟ್ಟ. ಏನೇನು ಮಾಡಕಾಲಿನ ಕೊಡಲಿಯನ್ನ ಎತ್ತಾನ. ಈ ಸ್ವಾಮಿಯನ್ನ ಇದೇ ಸಮಯದಲ್ಲಿ ಮುಗಿಸ್ಬೇಕು. 7 ಇಂಚಿನ ಕೊಡ್ಲಿತ್ತಂತ ಅವನು ಫಕೀರನ ಕೈಯಾಗ. ಇದೇ ಸಮಯ ಯಾರು ಮಠದಲ್ಲಿ ಇಲ್ಲ, ಇವರ ಲಿಂಗ ಪೂಜೆ ಮಾಡಕತ್ತೇನಲ್ಲ, ಇವನನ್ನ ಈಗ ಮುಗಿಸ್ಬೇಕು ಅಂತ ಎತ್ತಿದಾಗ ಆ ದೇಹದಿಂದ ಪ್ರಕಾಶ, ಸೂರ್ಯರ ಪ್ರಕಾಶ ಹೆಂಗ
ಹಂಗ ಬಂತಂತ. ಆ ಕಣ್ಣಿನಿಂದ ಬಂದ ಕಣ್ಣು ಕಾಣಲಾರದ ನಡಗ್ತಾ ಇದ್ದ ಬುದ್ಧಿ ಮಂಕಾಗಿ ಏನು ಅರಿಯದೆ ನಿಂತ. ಅಷ್ಟರಲ್ಲಿ ಭಕ್ತರು ಗುರುಗಳ ದರ್ಶನಕ್ಕೆ ಬಂದ್ರಂತ. ಇವನ ಸ್ಥಿತಿಯನ್ನ ಕಂಡು ಆಶ್ಚರ್ಯಚಕಿತರಾಗಿ ಫಕೀರ, ಏ ಫಕೀರ ಎಂದು ಕೂಗ್ತಾ ಅವನ ಕೈ ಹಿಡಿದು ಹೊರಗೆ ತಂದ್ರ. ಗುರುಗಳು ಪೂಜೆ ಮಾಡಕತ್ತಿದ್ರಲ್ಲ, ಆ ಪೂಜೆ ಗ್ರಹ ಇದರಿಂದ ಆ ಮಠದಿಂದ ಹೊರಗೆ ತಂದ್ರಂತ. ಫಕೀರ ಹುಚ್ಚನಂತಾಗಿ ನೆಲಕ್ಕೆ ಬಿದ್ದ. ಇವನು ಮುಗಿಸಬೇಕು ನಾನು ಈಗ ಅಂತೇಳಿ ಗುರುಗಳನ್ನ ಆ ತನ್ನ ಕೊಡಲೆಯಿಂದ ಕಡಿಬೇಕಂತ ಹೋದಂತ ಫಕೀರ ಹುಚ್ಚ ಕೂಗುತ್ತಾ ಅವನ ಕೈ ಹಿಡಿದು ಹೊರತಂದ್ರಲ್ಲ, ಹುಚ್ಚನಂತೆ ನೆಲಕ್ಕೆ ಬಿದ್ದ. ಈ ಗಲಾಟೆಯಿಂದ ಸದ್ಗುರುಗಳು ಶಿವ ಪೂಜೆಯನ್ನ ಮುಗಿಸಿಕೊಂಡು ಹೊರಗೆ ಬಂದು ನೋಡ್ತಾರೆ. ತಾವು ಲಿಂಗಾರ್ಚನೆಯನ್ನ ಮುಗಿಸಿ ಜಪತಪಾದಿಗಳನ್ನ ಮುಗಿಸಿ ಹೊರಗೆ ಬಂದು ನೋಡ್ತಾರ. ಫಕೀರ ಕೊಡಲೆಯೊಂದನ್ನ ಕಡೆ ತಾನೊಂದು ಕಡೆಗೆ ಬಿದ್ದಿದ್ದನ್ನ ನೋಡ್ತಾರ. ಪಾಟ್ಲಿ ಒಂದು ಕೈಯಾಗೈತಿ. ಇವರನ್ನ ಕಡೆಯಲಿಕ್ಕೆ ಬಂದಂತ ಕೊಡಲಿ ಒಂದು ಕಡೆ ಬಿದ್ದತಿ, ಇವ ಒಂದು ಕಡೆ ಬಿದ್ದಾನ. ಸದ್ಗುರುಗಳ ವಿಷಯದ ಅರ್ಥ ಆತು. ಕೂಡಲೇ ಒಳಗೆ ಹೋಗಿ ಲಿಂಗಾಭಿಷೇಕದ ತೀರ್ಥವನ್ನ ತಂದು ಫಕೀರನ ಮೈ ಮೇಲೆ ಸಿಂಪಡಿಸ್ತಾರೆ. ತಾವು ಲಿಂಗಾರ್ಚನೆಯನ್ನ ಮಾಡಿದ ನೀರನ್ನ ಆ ಫಕೀರನಿಗೆ ಸಿಂಪಡಿಸ್ತಾರೆ. ಫಕೀರ ಮೆಲ್ಲನೆ ಕಣ್ತೆರೆದು ಸದ್ಗುರುಗಳ ಪಾದದ ಮೇಲೆ ಬಿದ್ದು ತನ್ನ ತಪ್ಪನ್ನ ಕ್ಷಮಿಸಬೇಕಂತ ಕಣ್ಣೀರನ್ನ ಸುರಿಸ್ತಾನೆ. ಅವರ ಪಾದದ ಮೇಲೆ ತನ್ನ ಹಣೆಯನ್ನಿಟ್ಟು, ಹೇ ಸದ್ಗುರುವೇ, ನಾನು ಅಪರಾಧಿ. ನಿಮ್ಮನ್ನ ಈ ಕೊಡಲೆಯಿಂದ ಕಡಿಬೇಕಂತ ನಾನು ಬಂದಾಗ ನನಗೇನಾಯ್ತು? ನಿಮ್ಮ ಪ್ರಕಾಶಮಾನವ ಸಾವಿರಾರು ಸೂರ್ಯರ ಬೆಳಕು ಬಂದಾಗ ನನ್ನ ಕಣ್ಣ ಮೇಲೆ ಆ ಛಾಯೆ ಬಿದ್ದಾಗ ನನಗೇನಾತಂದ್ರ ಕಣ್ಣು ಕಾಣದಂತೆ ಆತು. ಸದ್ಗುರುವೇ ಕಣ್ಣೀರನ್ನ ಸುರಿಸ್ತಾ ಕ್ಷಮೆಯನ್ನ ಬಿಡ್ತಾನೆ. ನನ್ನ ಮೇಲೆ ಕೃಪೆ ಮಾಡಿ ಸದ್ಗುರುವೇ, ನಾನು ಪರಮ ಪಾಪಿ, ನಿನ್ನ ಕೊಂದು ಹಾಕಲು ಬಯಸಿದ ಚಾಂಡಾಲನು. ಆ ಬಾರ್ಕೇರ್ ಫಕೀರ್ ಅಂತ ಏನಂತಾನ? ನಾನು ಚಾಂಡಾಲ, ನಿಮ್ಮನ್ನ ಕೊಲ್ಲಲಿಕ್ಕೆ ಬಂದಂತ ಚಾಂಡಾಲ, ನನ್ನ ತಪ್ಪನ್ನ ಮನ್ನಿಸಿ ನನ್ನನ್ನ ಉದ್ಧರಿಸಬೇಕು ಸದ್ಗುರುವೇ. ಪರಿಪರಿಯಾಗಿ ಪ್ರಾರ್ಥನೆ ಮಾಡ್ತಾನ. ಅವಾಗ ಸದ್ಗುರುಗಳು ಆತನ ಕೈ ಹಿಡಿದು ಮೇಲೆತ್ತಿ ತಲೆಯ ಮೇಲೆ ಕೈಯಾಡಿಸುತ್ತ, ಮಗು ಹೇಳು, ನೀನು ಪಾಪಿ ಅಲ್ಲ, ಮೇಲೆ ಹೇಳು, ಎದ್ದೇಳು ಅಂತೇಳಿ ಅವನ ತಲೆಯ ಮೇಲೆ ತಮ್ಮ ಅಮೃತ ಹಸ್ತವನ್ನ ಕೈಯಾಡಿಸಿ ಹೇಳು. ಆ ಪಾಪಿಯಾದ ಫಕೀರ ಹೋಗ್ಯಾನ. ನಿನ್ನೊಳಗ ಪಾಪಿಯಾದ ಫಕೀರ್ ಏನಿದ್ನಲ್ಲ ಅವ ಹೋಗ್ಯಾನ. ಹೇಳು, ಈಗ ನೀನು ಹೊಸ ಜನ್ಮವನ್ನ ಪಡೆದಿರುವೆ, ನಿನಗೆ ಮತ್ತೊಂದು ಮರುಜನ್ಮವನ್ನ ನೀನು ಪಡೆದಿರುವೆ ಅಂತವನಿಗೆ ಸ್ನಾನ ಮಾಡಿಸಿ ಶಿವ ದೀಕ್ಷೆಯನ್ನ ಕೊಟ್ಟು ಶಿವ ಪಂಚಾಕ್ಷರಿ ಮಂತ್ರವನ್ನ ಉಪದೇಶ ಮಾಡ್ತಾರ ಸದ್ಗುರುಗಳು. ತೆರೆಗೆ ಬಾರಿಕೇರ ಆ ಫಕೀರನಿಗೆ ನಾರದರನ್ನ ಕೊಲ್ಲಲು ಬಂದ ಬೇಡನು ಪರಿವರ್ತನೆ ಹೊಂದಿ ಕೊಳೆ ಏನದ? ನಾರದ ಮಹರ್ಷಿಯನ್ನ ಕೊಲ್ಲಲು ನೋಡು, ನನ್ನ ಕಡೆಯಿಂದ ನೀನು ತಪ್ಪಿಸಿಕೊಂಡು ಹೋಗ್ತೀಯ ಅಂತಂದಾಗ, ಇಲ್ಲಪ್ಪ ನಾ ಹೋಗುದಿಲ್ಲ, ನೀ ವಿಚಾರ ಮಾಡು, ನಿನ್ನ ಜೀವನ ಪರ್ಯಂತರವಾಗಿ 7 ರಂಜನೆಗೆ ಪಾಪವನ್ನ ಮಾಡಿಯಲ್ಲ, ಈ ಪಾಪವನ್ನ ಮಾಡಿ ನಿನ್ನ ಹೆಂಡರಿಗೆ ನಿನ್ನ ಮಕ್ಕಳಿಗೆ ಅವರಿಗೆಲ್ಲ ರಕ್ಷಣೆ ಮಾಡಿಯಲ್ಲಪ್ಪ, ನೀನು ಮಾಡಿದ ಪಾಪದೊಳಗ ಅವ್ರ ಏನಾರ ನಿನಗ ಭಾಗಿಗಳಕ್ಕರೇನು? ನೀನು ಮಾಡಿದ ಪಾಪದೊಳಗ ಅವರು ಭಾಗಿಯಾಗಿ ನಿನ್ನ ಪಾಪವನ್ನ ಕಳೆಯಲಿಕ್ಕೆ ಅವರು ಭಾಗಿಯಾಕ್ಕರೇನು ಅಂತ ಕೇಳಿದಾಗ, ಅವಾಗ ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋಗ್ಬೇಕಂತೇಳಿ ಈ ತೆರನಾಗಿ ನೀ ಹೇಳಾಕತ್ತಿ ಅಂತಾರ. ತೆರೆಗೆ
ಆ ನಾರದ ಮಹರ್ಷಿಗಳಿಗೆ ಆ ಕೊಳೆ. ಅವಾಗಂತಾರ, ನೋಡು, ನನ್ನನ್ನ ಕಟ್ಟು, ಹಗ್ಗದಿಂದ ಆಗಲಿ ಈ ಸರಪಳಿಯಿಂದ ಆಗಲಿ ಕಟ್ಟು. ಕಟ್ಟಿ ಏನ್ ಮಾಡು, ಮನೆಗೆ ಹೋಗಿ ಹೆಂಡತಿಯನ್ನ ಕೇಳಿಕೊಂಡು ಬಾ. ನಾನು ಮಾಡಿದ ಇಷ್ಟೋ ದಿವಸ ಪರ್ಯಂತರವಾಗಿ ಆ ಪಾಪ ಕೃತ್ಯವನ್ನ ಮಾಡಿ ನಿಮ್ಮನ್ನ ಸಲುಹಿನ್ಯಲ್ಲ, ಆ ಪಾಪದಲ್ಲಿ ನೀವೇನಾರ ಪಾಲುಗಾರರಾಕ್ಕಿರಂತ ಕೇಳಿ ಬಾ ಅಂದ. ಅವಾಗ ಹೆಂಡತಿ ಅಂತಾಳ, ನೋಡು, ನಿನ್ನೇನು ಪಾಪ ಮಾಡಿ ತಂದ್ ಹಾಕಂದಿರ್ತೀವಿ. ಮಕ್ಕಳನ್ನ ಕೇಳಿದ, ಅವರು ಹಂಗ ಹೇಳ್ತಾರ, ಯಾಕಪ್ಪ ನಿನ್ನ ಪಾಪ ಮಾಡೇ ನಮ್ಮನ್ನ ಸಲು ಅಂತ ಹೇಳಿ ಅಂದಿರ್ತೀವಿ. ನೀ ಪಾಪ ಮಾಡಿ ಅಂದಾಗ ನೀನೇ ಅನುಭವಿಸು, ನಿನ್ನ ಪಾಪ ಕೃತ್ಯವನ್ನ ನೀನೇ ಅನುಭವಿಸು ಅಂತ ಹೆಂಡರು ಮಕ್ಕಳು ಹೇಳಿದಂತೆ. ವಾಲ್ಮೀಕಿ ಮಹರ್ಷಿ ಆದಲ್ಲವ, ಯಾರೋ ವಾಲ್ಯಾಕೋಳ್ಯ ನಾರದರ ಉಪದೇಶದಿಂದ ವಾಲ್ಮೀಕಿ ಋಷಿ ಆದ. ಸದ್ಗುರು ಶಿವಾನಂದರನ್ನ ಕೊಲ್ಲಲು ಬಂದ ಕೊಲೆಗಡುಕ ಫಕೀರ ಪರಿವರ್ತನೆಯಾಗಿ ಸದ್ಭಕ್ತನಾದ ಅಂತ ಪಾಪವನ್ನ, ಎಲ್ಲಾ ತಾಪವನ್ನ ಕಳೆಯುವ ಶಕ್ತಿ ಸಾಮರ್ಥ್ಯ ಯಾರಲ್ಲಿದೆ? ಆ ಸದ್ಗುರುನಾಥನಲ್ಲಿದೆ. ಹೃದಪುರಜಿತ ನೆಲೆಸಿ ಲೀಲೆಯ ನತಿ ಸೇದಿತೋತ್ತರ ನಿತ್ಯಾದಿ ಶ್ರುತಿ ಮತವ ಬೋಧಿಸುತ್ತ ಭಕ್ತರ ಪೊರೆದ ಘನ ಮಹಿಮ ನೊತಿಸಿ ಮಾಡಿದರವರು ಪಾಲಕಿರಥವ ಸೇರುತ್ತ ನಿತ್ಯ ಶಾಂತಿಯ ಕ್ಷಿತಿಗೆ ನೀಡಿದ ಯತಿಯ ಚರಣಕ್ಕೆ ಶರಣಾರ್ಥಿಗಳು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹೇ ಅರ್ಜುನ, ಯಾವಾಗ ಯಾವಾಗ ಧರ್ಮದ ಹಾನಿ ಆಕತ್ತಲ್ಲ ಮತ್ತ ಅಧರ್ಮದ ವೃದ್ಧಿ ಆಕತ್ತಲ್ಲ, ಆಗ ನಾನೇನ್ ಮಾಡ್ತೇನೆ? ನಾನೇ ಅವತರಿಸಿ ಬಂದು ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಯರನ್ನ ನಾನೇ ಪರಿಪಾಲನ ಮಾಡ್ತೇನಂತ ಭಗವಂತ ಹೇಳ್ಯಾನಲ್ಲ. ಆ ಅವತಾರದ ಉದ್ದೇಶ ಏನಂದ್ರ ಸಾಧುಗಳನ್ನ, ಭಕ್ತರನ್ನ ರಕ್ಷಿಸುವುದು. ಯಾಕೆ ಅವತಾರ ಪುರುಷರು ಬರ್ತಾರ? ಜಗಜ್ಯೋತಿ ಬಸವಣ್ಣವರು ಬಂದ್ರು, ಸಿದ್ಧಾರೂಢರು ಬಂದ್ರು, ಗುರುನಾಥಾರೂಢರು ಬಂದ್ರು, ನಾನಾ ತರ ಸಂತರು, ಜ್ಞಾನೇಶ್ವರ ಮಹಾರಾಜರು, ಸಂತ ತುಕಾರಾಮರು, ಜ್ಞಾನೇಶ್ವರ ಮಹಾರಾಜರು, ಶಿವಾನಂದರು, ನಾಗಲಿಂಗ ಯತೀಶ್ವರರು, ಗರಗದ ಮಡಿವಾಳೇಶ್ವರರು. ಯಾಕೆ ಇವರು ಬಂದ್ರು ಅವತಾರವನ್ನ ತಾಳಿ ಅಂದ್ರ ಭಕ್ತರನ್ನ ರಕ್ಷಿಸುವಗೋಸ್ಕರವಾಗಿ, ಸಾಧು ಸಜ್ಜನರನ್ನ ರಕ್ಷಣೆ ಮಾಡುವಗೋಸ್ಕರವಾಗಿ, ಅವರ ಪಾಪ ಕರ್ಮಗಳನ್ನ ಮಾಡುವ ದುಷ್ಟರನ್ನ ನಾಶ ಮಾಡುವುದೈತಲ್ಲ, ಮತ್ತವರನ್ನ ಧರ್ಮವನ್ನ ಚೆನ್ನಾಗಿ ಸ್ಥಾಪಿಸುವುದು, ಅವರನ್ನ ರಕ್ಷಣೆ ಮಾಡಿ ಮತ್ತ ಧರ್ಮದ ಸ್ಥಾಪನೆ ಮಾಡುವುದು. ಈ ಉದ್ದೇಶಗಳಿಗಾಗಿ ನಾನೇನ್ ಮಾಡ್ತೇನೆ ಅರ್ಜುನ? ಯುಗ ಯುಗಗಳಲ್ಲಿ ನಾನು ಆಗಾಗ ಅವತಾರವನ್ನ ತಾಳ್ತೇನೆ ಅಂತೇಳಿ ಭಗವಂತ ಹೇಳೇನಲ್ಲ. ಶ್ರೀಕೃಷ್ಣ ಇಲ್ಲಿ ಅವತಾರದ ರಹಸ್ಯವನ್ನ ವಿವರಣೆ ಮಾಡ್ತಾನೆ. ಇದು ಹಿಂದೂಗಳಲ್ಲಿ ಪ್ರಚಲಿತ ಇರುವ ಒಂದು ಗಾಢವಾದ ನಂಬಿಕೆಯಲ್ಲ. ದೇವರು ಸೃಷ್ಟಿಯನ್ನ ಮಾಡಿಯಾದ ಮೇಲೆ ನನ್ನ ಕೆಲಸ ಆಯ್ತು ಅಂತ ತನ್ನ ಪಾಡಿಗೆ ತಾನು ಇರುವುದಿಲ್ಲ. ಆತಪ್ಪ, ನಾ ಹುಟ್ಟಿಸೇನಲ್ಲ, ಇನ್ನು ಹುಟ್ಟಿದ್ದು ಇನ್ನ ಜೀವನ ಮಾಡೋದು ಅವರದಂತೇಳಿ ಆ ಭಗವಂತ ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದ. ಸದಾ ಈ ಸೃಷ್ಟಿ ಹೇಗೆ ನಡೀತಾ ಇದೆ? ಯಾಕ ಸೃಷ್ಟಿಯನ್ನ ಸೃಷ್ಟಿ ಮಾಡಿ, ಈ ಜಗತ್ತನ್ನ ಸೃಷ್ಟಿ ಮಾಡಿ ರಕ್ಷಣೆ ಮಾಡುವುದು ಅವಂದ ಜವಾಬ್ದಾರಿ ಇದೆ, ಪರಿಪಾಲನೆ ಮಾಡುವುದು ಅವಂದ ಜವಾಬ್ದಾರಿ ಇದೆ, ಎಲ್ಲರಿಗೂ ಅನ್ನವನ್ನ ಹಾಕುವ ಜವಾಬ್ದಾರಿ ಆ ಭಗವಂತನಿಗಿದೆ. ಪಾರ್ವತಿ ದೇವಿ ಒಂದ್ಸಲ ಕೇಳಿಳಂತ,
ಏನ್ ಕೇಳಿಳು? ಅಲ್ಲ ಪರಮಾತ್ಮ, ಮುಂಜಾನೆ ಹೇಳ್ತೆ ಸಂಜೆವರೆಗೆ ಹೊಕ್ಕಿ ಅಲ್ಲ, ಏನಾರ ನಿನ್ ಕೆಲಸ ಏನಾರ ಮಾಡ್ತಿ ಅಂತ ಕೇಳಿಳಂತ. ಅವ ಅಂದ, ನೋಡು, 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕುವವನು ನಾನೇ, ರಕ್ಷಣೆ ಮಾಡುವವನು ನಾನೇ, ಎಲ್ಲ ಮಾಡುದು ನಾನೇ ಅಂದ. ಅಲ್ಲ ಮುಂಜಾನಾಗ ಹೊಕ್ಕಿ, ಸಂಜೆ ಮಠ ಹೊಕ್ಕಿ ಅಲ್ಲ, ಏನಾರ ನೀ ಮಾಡ್ತಿ ಅಂತೇಳಿ ಮಗ್ಗಲದ ಮನೆಯ ಒಬ್ಬಾಕಿ ಹಡದಿದ್ರು ಒಂದು ಗಂಡು ಕೂಸನ್ನ. ಆ ಕೂಸನ್ನ ಎತ್ತಿಕೊಂಡು ಕುಂತಳನು. ಪರಮಾತ್ಮ ಹಂಗಾರ ಯಾವಾಗ ಬಂದ್ ಇದಕ್ಕೆ ಅನ್ನ ಹಾಕ್ತಾನ ನೋಡ್ತೇನೆ ನಾನು ಅಂತೇಳಿ ಕುಂತಳು ಸಂಜೆವರೆಗೆ ಕುಂತಳು. ಅವಾಗ ಆ ಕೂಸಿನ ತಾಯಿ ಅಂತಾಳ, ಯವ್ವ ನನ್ನ ಮಗು ಹೊಸ್ತತಿ, ಹಾಲು ಕುಡಿಸಿ ನಾ ಕೊಡತೇನೆ, ಮತ್ತೆ ಎತ್ಕೊಂಡ್ ಕುಂದ್ರ್ಯಾಕಂತ ಅಂದಳಂತ ಪಾರ್ವತಿ. ಆಯ್ತು, ಚಲೋ ಆಯ್ತು, ಹಾಲು ಕುಡಿಸವ, ಹಂಗಾರ ಮಲಿ ಕುಡಿಸು, ನಾ ಎತ್ಕೊಂಡ್ ಕುಂದಿರ್ತೇನೆ ಅಂತ ಕುಂತು ಮತ್ತ ರಾತ್ರಿ ಬಂದಳಂತ ಮನೆಗೆ. ಅಲ್ಲ ಮತ್ ಎಲ್ಲರಿಗೂ ಕೂಡ ರಕ್ಷಣೆ ಮಾಡ್ತೇನೆ, ಅನ್ನ ಹಾಕ್ತೇನೆ ಅಂತ ಹೇಳಿದ್ಯಲ್ಲ, ನೀ ಬರ್ಲೇ ಇಲ್ಲಲ್ಲ, ನಾವೊಂದು ಕೂಸಿ ಇಟ್ಕೊಂಡು ಕೂತಿದ್ದೆ ಅಂತ ಅಂದಳಂತ ಪರಮಾತ್ಮನಿಗೆ. ಅವ ಅಂದ, ತಾಯಿಯ ಹೃದಯದಲ್ಲಿ ಮಗುವಿಗೆ ಹಾಲು ಕುಡಿಸಬೇಕೆಂಬ ಇಚ್ಛೆ ಮಾಡಿದವರು ಯಾರು? ನಾನೇ. ಆ ತಾಯಿಗೆ ಮಗುವಿಗೆ ಹಾಲು ಕುಡಿಸಿ ಬರ್ತೇನಂತ ಹೇಳಿದವನು ನಾನೇ. ತಾಯಿ ರೂಪದಾಗಿ ಬಂದು ಹಾಲು ಕುಡಿಸಿದವನು ನಾನೇ ಅಂದ ಆ ಪಾರ್ವತಿಗೆ. ಯಾರು? ಪರಮಾತ್ಮ. ಹಾಗೆ ದುಷ್ಟರನ್ನ ನಾಶ ಮಾಡಿ ಧರ್ಮವನ್ನ ಪುನಃ ಸ್ಥಾಪಿಸೋಗೋಸ್ಕರವಾಗಿ ಸ್ವತಃ ದೇವರೇ ಮತ್ತೆ ಮತ್ತೆ ಅವತಾರವನ್ನ ಎತ್ತಿ ಬರುತ್ತಾನಂತ. ಅದಕ್ಕ ಸಾಧುಗಳನ್ನ ಸಂರಕ್ಷಣೆ ಮಾಡೋಗೋಸ್ಕರವಾಗಿ, ಸಜ್ಜನರನ್ನ ರಕ್ಷಣೆ ಮಾಡೋಗೋಸ್ಕರವಾಗಿ ಆ ಸದ್ಗು ಪರಮಾತ್ಮ ಅವತಾರವನ್ನ ತಾಳಿ ಈ ಭೂಲೋಕಕ್ಕೆ ಬರ್ತಾನಂತ. ಯಾಕೆ? ಆ ಶಿಷ್ಟರನ್ನ ಪರಿಪಾಲನೆ ಮಾಡುವಗೋಸ್ಕರ, ದುಷ್ಟರನ್ನ ಸಂಹಾರ ಮಾಡೋಗೋಸ್ಕರವಾಗಿ, ಆ ಧರ್ಮವನ್ನ ರಕ್ಷಣೆ ಮಾಡೋಗೋಸ್ಕರವಾಗಿ ಅವತಾರವನ್ನ ಎತ್ತನಂತ ಆ ಪರಮಾತ್ಮ. ದೇವರನ್ನ ನಂಬುವ ಕ್ರೈಸ್ತ ಮತ್ತು ಮಹಮ್ಮದೀಯ ಧರ್ಮಗಳಲ್ಲಿ ದೇವರೇ ಇಳಿದು ಬರುವುದಿಲ್ಲ ಅಂತಾರಂತವ್. ದೇವರೇ ಬರುವುದಿಲ್ಲ. ದೇವರು ಅವ ಕೆಲವು ವೇಳೆ ತನ್ನ ಮಗನನ್ನ ಕಳಿಸುವನು. ಅವರು ಹೇಳುವಂತೆ ಕ್ರಿಸ್ತನೇ ದೇವರ ಮಗ, ಅವರು ಈ ಧರೆಗೆ ಬಂದು ಧರ್ಮದ ಹಾದಿ ತೋರ್ತಾನ. ಅದರಂತೆ ಮಹಮ್ಮದೀಯ ಧರ್ಮದಲ್ಲಿ ದೇವರು ತನ್ನ ಒಬ್ಬ ದೂತನನ್ನ ಕಳಿಸ್ತಾನಂತ ಹೇಳ್ತಾರಂತವ್ರು. ಅವನೇ ಮಹಮ್ಮದ ಎಂದು ಅವರು ಹೇಳ್ತಾರ. ಹಿಂದೂಗಳಲ್ಲಿ ಕ್ರೈಸ್ತಂತೆ ಮಗ ಮತ್ತು ತನ್ನ ದೂತರನ್ನ ಕಳಿಸದೆ ಸ್ವತಃ ಭಗವಂತನೇ ಹಿಡಿದು ಬರ್ತಾನೆ. ಭಗವಂತ ಭಕ್ತರ ಉದ್ಧಾರಕ್ಕಾಗಿ, ಸಾಧುಗಳ ಸಂರಕ್ಷಣೆಗಾಗಿ ಅವ ಏನ್ ಮಾಡ್ತಾನಂದ್ರ, ಆ ಶಿವನೇ ತಾನು ನರ ರೂಪವನ್ನ ಧಾರಣೆ ಮಾಡಿಕೊಂಡು ಈ ಮರ್ತ್ಯ ಲೋಕಕ್ಕೆ ಬಂದು ತಾನು ಮಾಡುವ ಕೆಲಸವನ್ನ ಮಾಡಿ ಮತ್ತ ಅವತಾರವನ್ನ ಎತ್ತನು. ಅವ ಹೋಗವನು ಅಲ್ಲ, ಕರೆ ಬರವನು ಅಲ್ಲ. ಇದ್ದ ವಸ್ತು ಆಯಾ ರೂಪದಿಂದ ಹಂಗ ಧಾರಣ ಮಾಡಿಕೊಂಡು ಬಂದು ಅನೇಕ ಸಾಧು ಸಂತರ ರೂಪದಲ್ಲಿ ಭಗವಂತ ಪ್ರಕಟಕ್ಕನು. ಸಜ್ಜನರು, ಸಾಧುಗಳು, ಸಂತರು, ಶರಣರು, ಶಿವಯೋಗಿಗಳು ನಮಗ ದೊರೆತಾರ ಅಂದ್ರ ನಮ್ದೇನೋ ಒಂದು ಪುಣ್ಯ ಐತಂತ ನಾವು ತಿಳ್ಕೊಬೇಕಂತ. ಅನೇಕ ಸಲ ಭಕ್ತರು ಗುರುತು ಮಾಡ್ತಾರಂತ. ಏನಂತ? ಅದರಂತೆ ನಮ್ಮ ಸದ್ಗುರು ಶಿವಾನಂದರ ಅವತಾರ ಕೂಡ ಭಗವಂತನ ಅವತಾರವೇ ಅಲ್ಲವೇ? ಅಂತಹ ಭಗವತ್ ಸ್ವರೂಪಿ ಸದ್ಗುರು ಶಿವಾನಂದರ ಲೀಲೆಯನ್ನ ನಾವು ಕೇಳಿ ನಮ್ಮ ಹೃದಯದಲ್ಲಿ ನಮ್ಮ ಹೃದಯವನ್ನ ಪರಿಶುದ್ಧ ಮಾಡಿಕೊಳ್ಬೇಕಂತ. 6 ವಿಕಾರಯುಕ್ತವಾದ ಈ ಸ್ಥೂಲ ಶರೀರವೇ ತಾವೆಂದು ಗ್ರಹಿಸಿ, ಈ ಸ್ಥೂಲ ಶರೀರ ಏನಿದೆ ವಿಕಾರವುಳ್ಳದ್ದಾಗಿದೆ. ತಾಯಿ ಗರ್ಭದಿಂದ ಬಂದಂತ ಶಿಶು
ಶಿಶುವಾಗಿ ಐತೇನದು. ಶಿಶು ರೂಪ ಹೋಗಿ ಬಾಲಕ ಅವಸ್ಥೆಗೆ ಬಂತು, ಬಾಲಕ ಅವಸ್ಥೆಯಿಂದ ಯೌವನ ಅವಸ್ಥಕ್ಕೆ ಬಂತು, ಯೌವನ ಅವಸ್ಥೆಯಿಂದ ಮುಪ್ಪಾವಸ್ಥಕ್ಕೆ ಬಂತಲ್ಲ. ಹಿಂಗ ವಿಕಾರಯುಕ್ತವಾದ ಈ ಸ್ಥೂಲ ಶರೀರ ನಾವೇ ಅಂತ ಗ್ರಹಣ ಮಾಡಿ ಈ ಸ್ಥೂಲ ತನುವಿನ ಅಭಿಮಾನದಿಂದ ಕನಸಿನ ಸೂಕ್ಷ್ಮ ತನುವು ತಾನೆಂದು ಸುಷುಪ್ತಿ ಕಾರಣ ತನವೇ ಸುಖರೂಪವೆಂದು ಭ್ರಮಿಸಿ ಅಗಣಿತ ಜನ್ಮಂಗಗಳನ್ನ ಧರಿಸ್ತಾ ಪರಮಾತ್ಮನನ್ನ ಮರೆತು. ಯಾರು ಮ್ಯೂಟ್ ಮಾಡಿ ಮ್ಯೂಟ್ ತೆಗ್ದಿರಿ? ಅವಳಪ್ಪ ಮ್ಯೂಟ್ ಮಾಡ. ಅವಳಪ್ಪ ಯಾಕೆ ತೆಗಿತಾ ಇದನ್ನ ಮ್ಯೂಟು? ಅದಕ್ಕೆ ನಂತರ ಅವರು 6 ವಿಕಾರಯುಕ್ತವಾದ ಈ ಸ್ಥೂಲ ಶರೀರ ಏನ್ ಮಾಡೇವಿ ನಾವು? ಗಗಣಿತ ಜನ್ಮಂಗಗಳನ್ನ ಧರಿಸ್ತಾ ಪರಮಾತ್ಮನನ್ನ ಮರೆತು ಕಡ ದುಃಖಕ್ಕೀಡಾಗಿ ಭಗವಂತನನ್ನ ನಾವು ಮರ್ತೀವಿ ಅಂದ್ರ ಈ ಭವಸಾಗರವನ್ನ ದಾಟಲಿಕ್ಕೆ, ಈ ಭವಸಾಗರದಿಂದ ದುಃಖ ಅನುಭವಿಸ್ಲಿಕ್ಕೆ ಬಂದಂಗಟತು. ಅದಕ್ಕ ಸದ್ಗುರು ಶಿವಾನಂದ ಯತೀಶ್ವರರ ಅಡಿದಾಬರಗಳಲ್ಲಿ ನಾವು ಸದಾ ಅವರನ್ನ ಪೂಜಿಸಿ ಅವರಿಗೆ ವಂದಿಸಿ ಗುರು ಭಕ್ತರೆಲ್ಲ ಸೇರಿ ಗದುಗಿನಲ್ಲಿ ಅತಿ ವಿಸ್ತಾರವಾದ ಒಂದು ಭೂಮಿಯನ್ನ ಕೊಂಡು ಎಲ್ಲಾ ಭಕ್ತರು ಕೂಡಿಕೊಂಡು ಏನ್ ಮಾಡಿದ್ರಂದ್ರ ಆ ಮಠಕ್ಕಾಗಿ ಜಮೀನವನ್ನ ಮಾಡಿದ್ರಂತ. ಅಲ್ಲಿ ರಮ್ಯವಾದ ಒಂದು ಮಂದಿರವನ್ನ ನಿರ್ಮಾಣ ಮಾಡಿ ಅಲ್ಲಿ ಜಿಜ್ಞಾಸುಗಳು ಸೇರಿ ನಿತ್ಯ ನಿರಾಯಾಸವಾಗಿ ಶಿವಾನುಭವವನ್ನ ಹೊಂದಿದ್ರಂತೆ. ಹೆಂಗ ನಾವು ಚಿಂತನೆ ಮಾಡ್ತಾ ಇದ್ದೀವಲ್ಲ, ಅದಕ್ಕ ಈ ಚಿಂತನೆ ಮಾಡುವಗೋಸ್ಕರವಾಗಿ ಏನ್ ಮಾಡಿದ್ರು ಅವರು? ಒಂದು ಮಂದಿರವನ್ನ ಮಠವನ್ನ ಕಟ್ಟಿ ಅಲ್ಲಿ ಬಂದು ಹೋಗುತ್ತಿರುವಂತಹ ಭಕ್ತರಿಗೆ ನಿತ್ಯವೂ ಕೂಡ ಅನ್ನ ದಾಸೋಹವನ್ನ ಮಾಡ್ತಿದ್ರಂತೆ. ಅವಾಗೂ ಕೂಡ ಮಠಕ್ಕ ಸದ್ಭಕ್ತರಾಗಲಿ ಯಾತ್ರಾಧಿಕರಾಗಲಿ ಯಾರೇ ಬಂದರೂ ಕೂಡ ಅವರಿಗೆ ಅನ್ನ ದಾಸೋಹವನ್ನ ಮಾಡ್ತಾ ಇದ್ರು. ಅನ್ನದ ದಾಸೋಹದ ಜೊತೆಗೆ ಸದ್ಗುರು ಅವರು ಏನ್ ಮಾಡ್ತಿದ್ರಂದ್ರ ಅವರಿಗೆ ನಿತ್ಯ ಅನುಭವಾಮೃತದ ಜ್ಞಾನ ದಾಸೋಹವನ್ನು ಕೂಡ ಕೊಡುತ್ತಿದ್ರು. ಈ ಗದುಗಿನ ಮಠವನ್ನ ಭೂ ಕೈಲಾಸವನ್ನಾಗಿ ಮಾಡ್ಯಾರ ಶಿವಾನಂದ ಯತೀಶ್ವರ. ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸ ಪುರವಯ್ಯ. ಅಯ್ಯ ನಿಮ್ಮ ಶರಣರು ನಿಂದುದೆ ನಿಜವಾಸವಯ್ಯ. ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನುಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುತ್ತೇನು. ಅಕ್ಕ ಮಹಾದೇವಿ ತಾಯಿಯವರು ಜಗತ್ತಿಗೆ ಅಕ್ಕ ಅನಿಸಿಕೊಂಡು ಅಂತ ವೈರಾಗ್ಯ ಮೂರ್ತಿ ಇಂತ ಅಕ್ಕ ಮಹಾದೇವಿಯವರು ಕೇಳಿ ಅಂತಾರ ಶರಣರು ಮೆಟ್ಟಿದ ಧರೆ ಅದೆಷ್ಟು ಉಪಮೆಯನ್ನು ಕೊಟ್ಟಿರ್ತಾಳ. ಅದಕ್ಕ ಆ ಸದ್ಗುರುನಾಥರು ನೆಲೆಸಿದ ಸ್ಥಾನವೇ ತೀರ್ಥ ಕ್ಷೇತ್ರಗಳು. ಅದು ಪಾವನ ಯಾವುದು? ನೀನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಅನ್ನುವ ಹಾಗೆ ಕೈಲಾಸಪುರ ಅಂತ ಅದು ನಿಜವಾಸ ಅಂತ. ಎಲ್ಲಿ ಮಹಾತ್ಮ, ಎಲ್ಲಿ ಜ್ಞಾನಿ, ಎಲ್ಲಿ ಶಿವಯೋಗಿ, ಎಲ್ಲಿ ನೆಲೆಯಾಗಿ ನಿಲ್ತಾನಲ್ಲ ಅದೇ ಭೂ ಕೈಲಾಸ ಅಂತ. ಸಿದ್ಧಾರೂಢರು ನೆಲೆಸಿದರು ಅದು ಹುಬ್ಬಳ್ಳಿ ಭೂ ಕೈಲಾಸ ಅಂತ. ನಿಜವಾದ ವಾಸ ಅವಿಮುಕ್ತ ಕ್ಷೇತ್ರ ಅಂತ ವರ್ಣನೆ ಮಾಡ್ತಾವ. ಎಲ್ಲ ಪುಣ್ಯ ಕ್ಷೇತ್ರಗಳ ಇತಿಹಾಸಗಳನ್ನ ನೋಡಿದ್ರ ಅಲ್ಲಲ್ಲಿ ಒಬ್ಬೊಬ್ಬ ಮಹಾತ್ಮ ವಾಸ ಮಾಡ್ಯಾನ. ಎಲ್ಲೆಲ್ಲಿ ಆ ಮಹಾತ್ಮ ಶಿವಯೋಗಿ ಸಂತ ವಾಸ ಮಾಡ್ಯಾನಲ್ಲ ಅವೆಲ್ಲವೂ ಕೂಡ ಏನಾಗ್ಯಾವ? ಕ್ಷೇತ್ರಗಳಾಗ್ಯಾವ, ತೀರ್ಥಗಳಾಗ್ಯಾವ. ಕೃತಪುರವು ಕೂಡ ನಮ್ಮ ಸದ್ಗುರು ಶಿವಾನಂದರ ನಿಜ ನಿವಾಸದ ಕಾರಣ
ಆ ಪಾವನವಾದ ಕೈಲಾಸಪುರವಾಗಿ ಅವಿಮುಕ್ತ ಕ್ಷೇತ್ರವಾಗಿ ಮೆರಿತಾ ಇದೆ. ಈಗೂ ಕೂಡ ಏನಿದೆ, ಅವರು ಕೊಟ್ಟ ಹಾಕಿದ ಮಾರ್ಗದಲ್ಲಿ ಎಲ್ಲಾ ಚಿಂತಕರು, ಸದ್ಭಕ್ತ ಶರಣರು, ಸಂತರು ಏನ್ ಮಾಡ್ತಾರ, ಅದ ಕ್ಷೇತ್ರವಾಗಿ ಮೆರಿತಾ ಇದೆಯಲ್ಲ. ಪರಮ ಪಾವನೆನೆಸಿದ ಈ ಸ್ಥಾನದಲ್ಲಿ ನಿಂತ ನರನು ಕೋಟಿ ಜನ್ಮಗಳ ದುರಿತಗಳನ್ನ ದೂರಕ್ಕರು. ಅಂತವರ ಸನ್ನಿಧಿಗೆ ನಾವು ಹೋದಾಗ, ಅವರ ಮಾತುಗಳನ್ನ ಕೇಳಿದಾಗ, ಅವರ ಚರಿತಾಮೃತವನ್ನ ನಾವು ಆಲಿಸಿದಾಗ ನಮಗ ಎಷ್ಟಕ್ಕವ, ಕೋಟಿ ಕೋಟಿ ಜನ್ಮಗಳಲ್ಲಿ ಮಾಡಿದಂಥ ಪಾಪದ ರಾಶಿ ಅವು ಸುಟ್ಟು ಭಸ್ಮಕ್ಕವಂತು. ಸೇವೆಗೈವಿದರ ಸಂಸಾರ ಸ್ಮರಣೆಯಡಗುವುದು. ಯಾರವರ ಸೇವೆ ಮಾಡ್ಯಾರ, ಯಾರವರ ಅಮೃತ ವಚನ ಕೇಳ್ಯಾರ, ಅವರು ಹಾಕಿಕೊಟ್ಟಂತ ಮಾರ್ಗದೊಳಗೆ ಯಾರು ನಡೆದಾರಲ್ಲ ಅಂತವರ ಸ್ಮರಣೆ ಎಂದೆಂದು ಅಡಗುವುದಿಲ್ಲಂತ. ಸದ್ಗುರುನಾಥನ ವಚನಗಳ ಕೇಳಿದೊಡನೆ ಅಜ್ಞಾನ ಒಡೆದು ಹೋಗ್ತದೆ. ಅವರ ಮಾತುಗಳನ್ನ ನಾವು ಕೇಳಿದಾಗ ನಮ್ಮಲ್ಲಿರತಕ್ಕಂಥ ಅಜ್ಞಾನ ಏನಕತ್ತಂದ್ರ ನಾಶಕತ್ತ. ವರಭಕ್ತಿಯಿಂದ ಗುರುವಿನ ಸೇವೆ ಮಾಡಿದರೆ ವರಮುಕ್ತಿ ಎಂಬ ಬಳ್ಳಿ ಅವನ ಕಾಲಿಗೆ ಸುತ್ತುತ್ತದೆ. ಯಾರ ಕಾಲಿಗೆ? ಆ ಸದ್ಗುರುನಾಥನ ಕಾಲಿಗೆ. ಆ ಗುರುನಾಥನ ಮಹಿಮೆಯನ್ನ ಕೇಳಲು ನರರಿಗೆ ಸಾಧ್ಯ ಆಗಿದೆ? ನಕ್ಕತೇನು ಆಗುದಿಲ್ಲ. ಹಾಗೆ ಆಶ್ರಮದ ಪರಿಸರವನ್ನ ನೋಡಿದರೆ ಹೃದಯ ತುಂಬಿ ವಾಣಿಯು ಕೂಡ ಕುಂಠಿತ ಆಕತ್ತೆ. ಆ ಗುರುವಿನ ಗುಣಗಾನವನ್ನ ಮಾಡಲಿಕ್ಕೆ ಅಸದಳ. ಒಂದು ಕಡೆ ಬಿಲ್ವದಡಿಯಲ್ಲಿ ಕುಳಿತು ಒಂದೇ ಮನದಿಂದ ಶಿವ ಷಡಕ್ಷರ ಮಂತ್ರ ಜಪಿಸುವವರು, ಮತ್ತೊಂದು ಕಡೆಗೆ ಇಷ್ಟಲಿಂಗದಲ್ಲಿ ದೃಷ್ಟಿಯನ್ನಿಟ್ಟು ಮೈಮರೆತವರು ಅರ್ಚನೆ ಮಾಡ್ತಾರ. ಇನ್ನೊಂದು ಕಡೆಗೆ ಅಷ್ಟಾಂಗ ಯೋಗದ ಸಾಧನೆಯಲ್ಲಿದ್ದವರು, ಮತ್ತೊಂದು ಕಡೆಗೆ ಸದ್ಗುರುಗಳ ಅಡಿಯಲ್ಲಿ ಕುಳಿತು ಶ್ರವಣ ಮನನ ಸಮಾಧಿಗಳ ಸಾಧಿಸುವುದರಿಂದ ಆ ಶಿವಾನಂದಾಶ್ರಮ ಮೆರೆದಿತ್ತಂತೆ. ವಿಷ ಹಾಕಿದರೂ ಕೂಡ ಎಲ್ಲಾ ಸದ್ಭಕ್ತರು ಕೂಡಿ ಆ ಜಪವನ್ನ, ಶಿವಪಂಚಾಕ್ಷರಿ ಮಂತ್ರವನ್ನ ನುಡಿಯೋಣದರಿಂದ ವಿಷವು ಕೂಡ ದೂರಾಗಿದೆ. ಅದಕ್ಕ ನೀನೊಲಿದರೆ ಬರಡು ಪುನರುವುದಯ್ಯ, ನೀನೊಲಿದರೆ ಬರಡು ಹಯನಾಗುವುದಯ್ಯ, ನೀನೊಲಿದರೆ ವಿಷ ಅಮೃತವಾಗುವುದಯ್ಯ. ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಕೂಡ ಹೇಳಿದಾರಲ್ಲ, ಹಂಗ ಗುರುವಿನ ಕರುಣೆ, ಅವನ ಕೃಪಾ ದೃಷ್ಟಿ ಆದರೆ ಆ ವಿಷ ಕೂಡ ಏನಾಕತಿ, ಅಮೃತ ಆಕತ್ತಂತ. ಅದಕ್ಕ ಸತ್ಸಂಗದಲ್ಲಿ ಕುರ್ತಕೋಟಿ ಶಂಕರಾಯನೆಂಬ ಒಬ್ಬ ಸದ್ಭಕ್ತ ನಿತ್ಯ ಶಾಸ್ತ್ರ ಶ್ರವಣಕ್ಕೆ ಬರ್ತಿದ್ದ. ಎಲ್ಲಿಂದ? ಕುರ್ತಕೋಟಿಯಿಂದ ಬರ್ತಿದ್ದಂತೆ. ಅವ ಶಾಂತಿ ದಾಂತಿ ಮೊದಲಾದ ಸಾತ್ವಿಕ ಗುಣಗಳಿಂದ ಯುಕ್ತನಾಗಿದ್ದ. ಯಾರು? ಆ ಶಂಕರಾಯ. ಪ್ರಕೃತಿ ದತ್ತವಾದ ಸತ್ವ ರಾಜಸ ತಾಮಸ ಗುಣಗಳನ್ನ ದೇಹದಲ್ಲಿ ಜೀವನನ್ನ ಬಂಧಿಸ್ತವಲ್ಲ, ಆತ್ಮನಾದರೂ ಗುಣಗಳಿಗೆ ಅತೀತನಾಗ್ಯಾನ. ವಾಸ್ತವವಾಗಿ ಅವ ಯಾವ ಗುಣಗಳ ಸಂಬಂಧನಕ್ಕೂ ಕೂಡ ಒಳಗಾಗದವನಾಗ್ಯಾನ. ಯಾರೋ? ಆತ್ಮ ಸ್ವರೂಪ, ನಮ್ಮ ನಿಮ್ಮೆಲ್ಲರ ಸ್ವರೂಪ. ಯಾವ ಬಂಧನಕ್ಕೂ ಕೂಡ ಒಳಗಾಗಿಲ್ಲ. ಆದರೆ ಪ್ರಕೃತಿಯ ಧರ್ಮವನ್ನ ತನ್ನ ಮೇಲೆ ಆರೋಪ ಮಾಡಿಕೊಂಡವನಲ್ಲ. ಪಂಚಭೂತಗಳಿಂದಾದ ಈ ದೇಹವೇ ತಾನೆಂದು ತಿಳಿದಾನಲ್ಲ, ಇದರಿಂದ ಬಂಧನಕ್ಕೆ ಒಳಗಾಗ್ಯಾನಂತ ತಿಳ್ಕೋಬೇಕು. ಆದ್ರ ಈ ಗುಣಗಳ ಸಹಾಯದಿಂದಲೇ ಗುಣಗಳನ್ನ ದಾಟಿ ಹೋಗಲು ಸಾಧ್ಯ ಇದೆ. ಯಾವುದರಿಂದ? ಆ ಸದ್ಗುರುಗಳ ವಚನಾಮೃತದಿಂದ, ಶಾಸ್ತ್ರಗಳ ವಚನಾಮೃತದಿಂದ, ಶ್ರುತಿಗಳ ವಚನಾಮೃತದಿಂದ. ಯಾಕ ಇವನ ದಾಟಾಕ ಬರ್ತದಂತ. ಯಾಕ ನಮ್ಮ ಬಾಳಿಗೆ ನಮ್ಮ ನಿಜವಾದ ಸ್ವರೂಪವನ್ನ ತಿಳಿಯಲಿಕ್ಕೆ ಇವೇನಾಗ್ಯವ? ಜೀವನದ ದಾರಿ ದೀಪವಾಗಿವೆ. ಯಾವು? ಆ ಗುರುಗಳ ಮಾತು, ವೇದಗಳ ಮಾತು, ಶ್ರುತಿಗಳ ಮಾತು, ನ್ಯಾಯ ಪ್ರಸ್ಥಾನದ ಮಾತುಗಳು ಏನದವಲ್ಲ, ಅವು ನಮ್ಮ ಜೀವನದ ದಾರಿ ದೀಪವಾಗಿ ಬೆಳಗುವಂತವಾಗ್ಯಾವಂತ.
ಅಶುದ್ಧವಾದ ಕಬ್ಬಿಣದ ಬೇಡೆಯನ್ನ ಶುದ್ಧವಾದ ಕಬ್ಬಿಣದ ಚಾಣದಿಂದ ಕಡಿದಂತೆ, ಕಬ್ಬಿಣ ಬೇಡಿಯು ಅದೇ, ಬಂಗಾರದ ಬೇಡಿಯು ಅದೇ, ಬೇಡಿಯು ಕೂಡ ಅದೇ. ಅದು ಬಂಧನಕ್ಕ ಕಾರಣ ಆಗೈತಲ್ಲ. ಅದರಿಂದ ಏನ್ ಮಾಡ್ಬೇಕು? ಕಬ್ಬಿಣದಿಂದ ಕಬ್ಬಿಣವನ್ನ ಕಡೆದು ಕತ್ತರಿಸುವಂತೆ. ರಜತಮ ಗುಣಗಳು ಬಂಧನಕಾರಕವಾಗಿದ್ದರೂ ಕೂಡ ಸತ್ವಗುಣ ಬಂಧನದ ಬಿಡುಗಡೆಗೆ ಸಹಾಯಕ ಆಗಿ ಬಂತು. ಅದಕ್ಕೆ ನಮ್ಮ ಕನಸು ಮನಸ್ಸಿನಲ್ಲಿ ಕೂಡ ಏನ್ ಬರಬಾರದು? ರಾಜಸ ಗುಣ ಮತ್ತು ತಾಮಸ ಗುಣ ಎಂದೆಂದು ಬರಬಾರದು. ಎಲ್ಲಿ ರಾಗ, ಎಲ್ಲಿ ದ್ವೇಷ, ಎಲ್ಲಿ ಕಾಮ, ಎಲ್ಲಿ ಕ್ರೋಧ ಇದೆಯಲ್ಲ, ಅವೆಲ್ಲವೂ ಕೂಡ ರಜೋಗುಣದಿಂದ ಉದ್ಭವ ಆಗ್ಯಾವ. ಅಂತ ರಜೋಗುಣ ತಮೋಗುಣವನ್ನ ಬಿಟ್ಟು ಸತ್ವ ಗುಣವಂತರಾಗಿ ಕರುಣಾವಂತರಾಗಿ ಅವೇನಕ್ಕವ? ಆ ರಜತಮ ಗುಣಗಳು ಬಂಧನಕಾರಕ ಆಗ್ಯಾವ, ಸತ್ವ ಗುಣಗಳು ಬಂಧನದ ಬಿಡುಗಡೆಗೆ ಸಹಾಯಕ ಆಗ್ಯಾವ. ಅದಕ್ಕೆ ನಾವೇನಾಗಬೇಕು? ಸತ್ವ ಗುಣವಂತರಾಗಬೇಕು. ನಮ್ಮ ಇರತಕ್ಕಂಥ ರಜೋ ತಮಗಳನ್ನ ಅವನ್ನೆಲ್ಲ ಕಳೆದುಕೊಂಡು ಸತ್ವ ಗುಣಿಗಳ ನಾವು ಆದಿವಂದ್ರ ನಮಗೇನಾಕತಿ? ಅದು ಬಂಧನದಿಂದ ಬಿಡುಗಡೆ ಆಗತ್ತೆ. ಯಾವುದು ಬಂಧನ? ಇದು ಸಂಸಾರವೆಂಬ ಬಂಧನ, ಜನನ ಮತ್ತು ಮರಣ. ಇದು ಬಂಧನ. ತಪ್ಪಿಸ್ಕೋಬೇಕಾತಂದ್ರ ನಾವು ಸತ್ವ ಗುಣವಂತರಾಗಿ ಆ ಸದ್ಗುರುಗಳಿಗೆ ಶರಣಾಗತರಾಗಿ ಆ ಸದ್ಗುರುನಾಥರು ಹೇಳುವ ಉಪದೇಶವನ್ನ ಚೆನ್ನಾಗಿ ಕೇಳಿ, ವೇದಗಳು ಶ್ರುತಿಗಳು ಹೇಳಿದಂತೆ ನಾವು ನಡೆದಿದ್ದಾದರೆ ನಮಗ ಬಂಧನದಿಂದ ಬಿಡುಗಡೆ. ಇಲ್ಲಿಕಂದ್ರ ಮತ್ತಷ್ಟು ಬಂಧನ. ಯಾವುದರಿಂದ? ರಜೋಗುಣ ಮತ್ತು ತಮೋಗುಣದಿಂದ ಬಂಧನ. ಕರುಣ ವಿನಯ ತಪೋ ವಿರತಿ ವಿವೇಕ ವಿತರಣ ನಿರ್ಧಾರಣ ದಮೆ ಧೈರ್ಯ ಧರ್ಮ ಧೈರ್ಯ ನಿರಭಿಮಾನತೆ ಸತ್ಯ ವರವಿದ್ಯೆ ಎಂಬಿವೆ ಗುರುಶಂಭು ಲಿಂಗದೊಲುಮೆವ್ಯ ಸಾತ್ವಿಕ ಗುಣ. ಕರುಣ ವಿನಯ ತಪೋ ವಿರತಿ. ನಿಜ ಗುಣ ಶಿವಯೋಗಿಗಳು ಕೂಡ ಹೇಳ್ತಾರೆ. ಏನಂತಾರ? ಕರುಣ, ಎಲ್ಲರಲ್ಲಿ ದಯ ತೋರುದು, ಇದಕ್ಕ ಕರುಣ. ವಿನಯ, ಯಾವುದೇ ಸಿರಿ ಸಂಪತ್ತು ವಿದ್ಯೆ ಎಲ್ಲವೂ ಇದ್ದರೂ ಕೂಡ ವಿನಯದಿಂದ ಸಿರಿ ಬಂದಾಗ ಬಗ್ಗಿ ಎಲ್ಲರಿಗೂ ವಂದಿಸಿ, ವಿದ್ಯೆ ಬಂದಾಗ ಎಲ್ಲರಿಗೂ ವಿನಯದಿಂದ. ಅದಕ್ಕ ವಿದ್ಯೆಗೆ ವಿನಯೇ ಭೂಷಣ, ಸಂಪತ್ತಿಗೆ ದಾನವೇ ಭೂಷಣ. ಅಂತದನ್ನ ಅದು ಕರುಣೆಯಿಂದ ವಿನಯಾದಿಗಳಿಂದ ಸಾತ್ವಿಕ ಗುಣ ಇದ್ದಾಗ ಮಾತ್ರ ವಿನಯ. ಎಲ್ಲೇ ಸಾತ್ವಿಕ ಗುಣಗಳರವಲ್ಲ ಅಲ್ಲಿ ಕರುಣ ದಯೆ ಎಲ್ಲವೂ ತೋರ್ತಾ ಬಂತು. ವಿದ್ಯೆಗೆತ್ತು ವಿನಯ ಇರಲಿಲ್ಲ ಅಂದ್ರ ಆ ವಿದ್ಯೆಗೆ ಬೆಲೆ ಇರುವುದಿಲ್ಲ. ಸಂಪತ್ತು ಇತ್ತು ಕರೆ ವಿನಯ ಇರ್ಲಿಲ್ಲ ಅಂದ್ರ, ದಾನ ಧರ್ಮಗಳನ್ನ ಮಾಡಲಿಲ್ಲ ಅಂದ್ರ ಅದಕ್ಕ ಅದು ಪ್ರಯೋಜನಕಾರಿ ಅಲ್ಲ. ಅದಕ್ಕ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಸಿರಿವಕ್ಕು ಸಂಪದವಕ್ಕು ಸರ್ವಜ್ಞ, ಕೈಲಾಸ ನೆರೆಮನೆ ಹಕ್ಕು ಸರ್ವಜ್ಞ ಅಂತ ಹೇಳಿರಲ್ಲ. ಅಂತ ಸಾತ್ವಿಕ ಗುಣ ಇದ್ದಾಗ ಇನ್ನೊಬ್ಬರಿಗೆ ನಾನು ಕೊಡಬೇಕು, ನನಗೆಷ್ಟು ಬೇಕು, ನನ್ನ ಜೀವನಕ್ಕೆ ಎಷ್ಟು ಬೇಕು ಅಷ್ಟನ್ನ ಬಳಸಿಕೊಂಡು ಇನ್ನೊಬ್ಬರಿಗೆ ಕೊಡುವ ಭಾವನೆ ನಮ್ಮದು ಬಂತಂದ್ರ ಅಲ್ಲೇನಿದೆ? ಸತ್ವ ಗುಣ ಐತಂತ ನಾವು ತಿಳ್ಕೋಬೇಕು. ಸಿರಿ ಸಂಪತ್ತು ಇತ್ತು, ದವಸ ಧಾನ್ಯಗಳು ಇದ್ದು ಕರೆ ಇನ್ನೊಬ್ಬರ ಅನ್ನ ಇರಲಾರದ, ವಸ್ತ್ರ ಇರಲಾರದ ಜೀವಿಗಳನ್ನ ನೋಡಿ ನಾವು ಕೊಡದಿದ್ದರೆ ನಮಗಿನ್ನ ಆ ಸತ್ವ ಗುಣ ಪ್ರಭಾವ ನಮ್ಮ ಮೇಲೆ ಬೀರಿಲ್ಲ ಅಂತ ನಾವು ತಿಳ್ಕೋಬೇಕಂತ. ಅದಕ್ಕ ಏನಂತಾರ? ಸಾತ್ವಿಕ ಗುಣವೇ ಗುರು ಶಂಭು ಲಿಂಗನ ಒಲುಮೆಗೆ ಕಾರಣ. ಆ ಶಂಭು ಲಿಂಗ, ಶಂ ಅಂದ್ರ ಸುಖ, ಒಳಗೋ ಹೊರಗೋ ಸುಖವನ್ನ ಕೊಡತಕ್ಕಂಥ ವಸ್ತು ಯಾವುದು? ಅದು ಶಂಭು. ಅಂತ ಶಂಭು ಲಿಂಗನ ಅದು ಆಗಬೇಕಾತಂದ್ರ ಅವನ ಒಲುಮೆ ನಮಗ ಆಗ್ಬೇಕಂದ್ರ ಏನ್ ಬೇಕು? ಸಾತ್ವಿಕ ಗುಣವೇ ಕಾರಣ. ಆ ಶಂಭು ಲಿಂಗ ಸ್ವರೂಪಿಗಳು
ನಾವಾಗಬೇಕಾತಂದ್ರ ನಮಗೇನ ಕಾರಣ? ಆ ಸತ್ವ ಗುಣಗಳೇ ಕಾರಣ. ಆ ಕುರ್ತಕೋಟೆಯ ಶಂಕರರಾಯನೆಂಬ ಸದ್ಭಕ್ತನಲ್ಲಿ ಪ್ರಸಿದ್ಧವಾಗಿ ಕಾಣಬರ್ತಿತ್ತು. ವಿನಯವು ಇವನ ಹುಟ್ಟು ಗುಣವಾಗಿತ್ತು. ವಿನಯ, ಪ್ರೀತಿ, ದಯೆ, ಕರುಣೆ ಇವನ ಹುಟ್ಟಿದಿಂದಾಗಲೂ ಕೂಡ ಅವ ಏನ್ ಮಾಡ್ತಾ ಇದ್ದಂದ್ರ ವಿನಯದಿಂದ ಇದ್ದ ಶಂಕರರಾಯ. ಸಂಸ್ಕೃತ ಆಂಗ್ಲ ಭಾಷೆಗಳಲ್ಲಿ ನಿಷ್ಣಾತನಾದ ಶಂಕರರಾಯ ಉತ್ತಮ ವಿದ್ವಾಂಸನಾಗಿದ್ದ. ಅವ ಕೂಡ ಸಂಸ್ಕೃತ ಭಾಷೆಯನ್ನ ಚೆನ್ನಾಗಿ ಕಲಿತು ಇನ್ನೊಬ್ಬರಿಗೆ ಪಾಠವನ್ನ ಮಾಡ್ತಾ ಇದ್ದ. ಇಂಥ ಸದ್ಗುಣ ಭರಿತನಾದ ಶಂಕರಾಯ ಒಂದು ದಿನ ಸದ್ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಎದ್ದು ಕೈ ಮುಗಿದುಕೊಂಡು ವಿನಯದಿಂದ, ಹೇ ಸದ್ಗುರುನಾಥನೇ, ಸಮಸ್ತ ದುಃಖಗಳ ನಿವೃತ್ತಿ ಮತ್ತು ಪರಮಾನಂದ ಪ್ರಾಪ್ತಿದಾಯಕ ಮುಕ್ತಿಯನ್ನೀಯುವ ಶ್ರುತಿ ಮರ್ಮವನ್ನ ನನಗೆಂದು ಉಪದೇಶ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾನ ಶಂಕರರಾಯ. ಯಾರೇ? ಆ ಸದ್ಗುರು ಶಿವಾನಂದ ಯತೀಶ್ವರರಲ್ಲಿ. ಆಗ ಸದ್ಗುರುಗಳು, ಹೇ ಶಿಷ್ಯನೇ, ನೀನು ಸುಖ ಸ್ವರೂಪನಿದ್ದೀಯೇ. ನೀ ಹೆಂಗದೀಪ? ನೀ ಸುಖ ಸ್ವರೂಪಣದಿ. ನಿನ್ನಲ್ಲಿ ದುಃಖದ ಲವಲೇಶ ಕೂಡ ಇರುವುದಿಲ್ಲ. ನೀ ಹಂಗರೇ ಸುಖ ಸ್ವರೂಪದಿ. ಒಂದು ವೇಳೆ ನಿನ್ನಲ್ಲಿ ದುಃಖವು ಇರುವುದಾಗಿದ್ದರೆ ಅದರ ನಿವೃತ್ತಿಯ ಉಪಾಯವನ್ನ ಹೇಳಬಹುದಾಗಿತ್ತು ನಾನು. ನಿನ್ನಲ್ಲಿ ಆ ದುಃಖದ ಲೇಷ ಇತ್ತಂದ್ರ ನಾನೇನಾದರೂ ನಿನಗ ಆ ದುಃಖದ ನಿವೃತ್ತಿಗೋಸ್ಕರವಾಗಿ ಏನಾದರೂ ಒಂದು ಉಪಾಯವನ್ನ ನಾ ಹೇಳ್ಬೋದಾಗಿತ್ತ ಖರೆ. ಆದರೆ ನಿನ್ನಲ್ಲಿ ದುಃಖದ ಗಂಧವು ಕೂಡ ಇಲ್ಲ. ಯಾಕ? ನೀ ಸತ್ವ ಗುಣಿಯ ದೀಪ. ರಜೋಗುಣವು ಕೂಡ ಇಲ್ಲ, ಪಾಪ ಕೃತ್ಯಗಳು ಕೂಡ ಇಲ್ಲ, ತಮೋ ಗುಣಗಳು ಕೂಡ ಇಲ್ಲ, ಯಾವ ದುಷ್ಟ ಕಾರ್ಯಗಳು ಕೂಡ ನಿನ್ನಲ್ಲಿ ಇರುವುದಿಲ್ಲ ಅಂದಾಗ ಹೇಳ್ತಾ ಇದ್ದಾಗ ಶಂಕರರಾಯ ಅಂತಾನ, ಹೇ ಸದ್ಗುರುನಾಥ, ನನ್ನಲ್ಲಿ ದುಃಖ ಇಲ್ಲದಿದ್ದರೆ ಅದು ತೋರಲೇಬಾರದಾಗಿತ್ತು. ನೀವೇನ್ ಹೇಳ್ತೀರಿ? ನಿನ್ನಂತ್ಯಾಗ ದುಃಖ ಇಲ್ಲ ಅಂತ ಹೇಳ್ತೀರಲ್ಲ, ಆ ದುಃಖ ನನ್ನಲ್ಲಿ ತೋರಲೇಬಾರದಾಗಿತ್ತು. ಹೇಗೆ ಬಂಜೆಯ ಮಗನು ಇರುವುದಿಲ್ಲಲ್ಲ, ಅವನು ಯಾರಿಗೂ ತೋರದೆ ಇರುವುದಿಲ್ಲಲ್ಲ, ಹಾಗೆ ನನ್ನಲ್ಲಿ ದುಃಖವೇ ಇಲ್ಲದಿದ್ದರೆ ಅದು ನನಗೆ ತೋರಲೇಬಾರದಾಗಿತ್ತು. ಆದ್ರ ನನಗೆ ದುಃಖ ಪ್ರತ್ಯಕ್ಷವಾಗಿ ತೋರ್ತದಲ್ಲ, ಆ ದುಃಖದ ನಿವೃತ್ತಿಯ ಉಪಾಯವನ್ನ ತಾವು ನನಗೆ ಹೇಳಬೇಕು ಅಂತ ಹೇಳಿ ಆ ಶಂಕರರಾಯ ಆ ಸದ್ಗುರುಗಳಲ್ಲಿ ಕೇಳ್ತಾನೆ. ಅದಕ್ಕೆ ಸದ್ಗುರುಗಳಂತಾರ, ಹೇ ಶಿಷ್ಯನೇ, ಇಲ್ಲದ್ದು ತೋರಬಾರದೆಂಬ ನಿಯಮ ಇರುವುದಿಲ್ಲ. ನೀ ಹೇಳುವ ಪ್ರಕಾರ ಇಲ್ಲದ್ದು ತೋರಬಾರದೆಂಬ ಯಾವ ನಿಯಮ ಇಲ್ಲ. ಜಗತ್ತಿನಲ್ಲಿ ಇಲ್ಲದ್ದು ಕೂಡ ತೋರ್ತವಲ್ಲ. ಹಾಗಂದ್ರ ರಜ್ಜುವಿನಲ್ಲಿ ಸರ್ಪ ಇರುವುದೇ ಇಲ್ಲ. ಎಲ್ಲಿಲ್ಲ? ಆ ರಜ್ಜುವಿನಲ್ಲಿ ಸರ್ಪ ಇಲ್ಲವೇ ಇಲ್ಲ. ಇರದಿದ್ದರೂ ಕೂಡ ಮಂದಗತ್ತಲೆಯಲ್ಲಿ ಆ ಸರ್ಪ ತೋರ್ತದಲ್ಲಪ್ಪ. ಎಲ್ಲೇ? ಆ ಹಗ್ಗದ ತುಂಡಿನಲ್ಲಿ ಸರ್ಪ ತೋರ್ತದಲ್ಲ. ಸಿಂಪಿಯಲ್ಲಿ ಬೆಳ್ಳಿಯೂ ಕೂಡ ಇರುವುದಿಲ್ಲ. ಆದರೂ ಕೂಡ ಸೂರ್ಯನ ಪ್ರಕಾಶ ಅದರ ಮೇಲೆ ಬಿದ್ದಾಗ ಅದರಲ್ಲಿ ಕೂಡ ಭ್ರಾಂತಿ ಕಾಲದಲ್ಲಿ ಏನಾಕತ್ತಿ? ಆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕೂಡ ತೋರ್ತದಲ್ಲಪ್ಪ. ಆದರೂ ಮಧ್ಯಾಹ್ನ ಬಿಸಿಲಿನಲ್ಲಿ ಬೆಳ್ಳಿ ತೋರ್ತದಲ್ಲಪ್ಪ. ಎಲ್ಲೇ? ಆ ಕಪ್ಪೆ ಚಿಪ್ಪಿಯಲ್ಲಿ. ಮರುಭೂಮಿಯಲ್ಲಿ ಜಲ ಇರುವುದಿಲ್ಲ ಖರೆ, ಮಧ್ಯಾಹ್ನ ಬಿಸಿಲು. ಅದು ಉಸುಕ ಭೂಮಿ, ಕಲ್ಲಿನಿಂದ ಕಾದಿದೆ, ಉಸುಕಿನಿಂದ ಕಾದಿದೆ ಖರೆ. ಆ ಜಿಂಕೆ ನೀರಡಿಸಿ ಓಡಾಕತ್ತೈತಲ್ಲ, ನದಿ ಹರಿದಂತೆ ತೋರ್ತದೆ ಖರೆ. ಆದರೆ ಆ ಮೃಗ ಜಲದಲ್ಲಿ ನೀರೈತೇನಪ್ಪ, ತೋರ್ಬಾರ್ದಾಗಿತ್ತಲ್ಲ ಅದು ಖರೆ. ಆದ್ರೂ ಕೂಡ ತೋರ್ತದಲ್ಲ. ಅದರ ತೋರುದು ಆಕಾಶದಲ್ಲಿ 40 ಇರುವುದೇ ಇಲ್ಲ, ಆದ್ರೂ ಕೂಡ ತೋರ್ತದಲ್ಲಪ್ಪ.
ಸ್ವಪ್ನದ ಪದಾರ್ಥಗಳು ಕೂಡ ಇರುವುದೇ ಇಲ್ಲ, ಆದ್ರೂ ಕೂಡ ತೋರ್ತವಲ್ಲ. ಏ ಶಿಷ್ಯನೇ, ಹಗ್ಗದ ಅಜ್ಞಾನದಿಂದ ಹಾವು ಹೇಗೆ ತೋರುವುದೋ, ಹಗ್ಗದ ಅಜ್ಞಾನದಿಂದ ಆ ಹಗ್ಗದಲ್ಲಿ ಸರ್ಪ ಹೆಂಗ ತೋರ್ತತಲ್ಲ, ಹಾಗೆ ಶಿಂಪಿಯ ಅಜ್ಞಾನದಿಂದ ಬೇಡಿ ಹೇಗೆ ತೋರ್ತದಲ್ಲ, ಹಾಗೆ ಆತ್ಮನ ಅಜ್ಞಾನದಿಂದ ನಿನ್ನಲ್ಲಿ ದುಃಖ ತೋರ್ತದಪ್ಪ. ಇದನ್ನ ನೀ ಚೆನ್ನಾಗಿ ತಿಳ್ಕೊ. ನೀನು ಆತ್ಮನ ಜ್ಞಾನವನ್ನ ಮಾಡಿಕೊಂಡರೆ ನಿನ್ನ ದುಃಖ ದೂರ ಆಕತ್ತಪ್ಪ. ಎಲ್ಲಿವರೆಗೆ ನೀನು ಆತ್ಮಜ್ಞಾನವನ್ನ ಮಾಡಿಕೊಳ್ಳುವುದಿಲ್ಲ, ಅಲ್ಲಿವರೆಗೆ ನಿನ್ನ ದುಃಖ ದೂರ ಆಗುತ್ತಿಲ್ಲಪ್ಪ ಅಂತೇಳಿ ಸದ್ಗುರುಗಳು ಆ ಶಿಷ್ಯನನ್ನ ಕುರಿತು ಹೇಳ್ತಾರೆ. ಮತ್ತ ವಿಷಯವನ್ನ ನಾಳೆಯ ದಿನದಲ್ಲಿ ಸಮಯ ಸಿಕ್ಕಾಗ ಎಲ್ಲರೂ ಚಿಂತನೆ ಮಾಡಂಬಲ್ಲಿಗೆ ಈ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾರ್ಧಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶಿವಸ್ವರೂಪಿಗಳೇ.